ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಅರ್ಜುನನಿಗೆ ಇನ್ನಷ್ಟು ಮಗದೊಮ್ಮೆ ತುಂಬ ರಹಸ್ಯವಾದ ಸಂಗತಿ ಹೇಳುತ್ತೇನೆ ಅಂತ ಕೃಷ್ಣ ಹೇಳಿಕೊಂಡಿದ್ದಾನೆ. ಅದರಂತೆ ಮತ್ತೊಮ್ಮೆ ಮಾತನ್ನು ಹೇಳಿದ್ದನ್ನೇ, ಹೇಳಿದ ಪದಗಳನ್ನೇ ಮಗದೊಮ್ಮೆ ಹೇಳುತ್ತಾನೆ. ಮನಮನಾಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿಮೆ. ಉತ್ತರಾರ್ಧದಲ್ಲಿ ಸ್ವಲ್ಪ ಬದಲಾವಣೆ. ಮಾಮೇ ವೈಶ್ಯಸಿ ಯುಕ್ತೈವ ಅಂತ ಹೇಳಿಕೊಂಡು ಹಿಂದೆ ಹೇಳಿದ್ದ. ಆದ್ದರಿಂದ ಭೂಯಃ ವಕ್ಷ್ಯಾಮಿ ಹೇಳುವುದು ಸರಿಯೇ, ಆದರೆ ಅದಕ್ಕೆ ಹಣೆಪಟ್ಟಿ ಅಂಟಿಸಿದ್ದು ಮಾತ್ರ ವಿಶೇಷ. ಸರ್ವಗುಹ್ಯತಮಂ ಎನ್ನುವುದು ಮುಖ್ಯ. ಇದು ಅತ್ಯಂತ ರಹಸ್ಯವಾದ ಪರಮಂ ವಚಃ ಅಂತ ಹೇಳಿದ್ದು ಈಗಲೇ. ಹಿಂದೆ ದೊಡ್ಡ ಮಾತು ಅಂತ ಹೇಳಲಿಲ್ಲ. ಈಗ ಅವನು ಹೇಳಿಕೊಟ್ಟದ್ದರಲ್ಲಿನ ದೊಡ್ಡ ಮಾತು ಅಂತ ಅವನೇ ಹೆಕ್ಕಿ ಹೇಳುತ್ತಾ ಇದ್ದಾನೆ. ತುಂಬ ಅಂಶಗಳನ್ನು ಇದರಲ್ಲಿ ಹಾಕಿಬಿಟ್ಟಿದ್ದಾನೆ. ಅನೇಕ ಓರೆಕೋರೆಗಳಿಂದ ಇದರ ಅನುಸಂಧಾನ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಇದೆ. ಕೃಷ್ಣನ ಮೊದಲ ಹೇಳಿಕೆ ಎಲ್ಲದರಲ್ಲಿ ಒಟ್ಟು 4 ಹೇಳಿಕೆ ಇಲ್ಲಿ ಉಂಟು. ಮನ್ಮನಾಭವ ಮದ್ಭಕ್ತೋಭವ ಮದ್ಯಾಜೀಭವ ಮಾಂ ನಮಸ್ಕುರು. ಫಲ 4ಕ್ಕೂ ಒಟ್ಟಿಗೆ ಮಾಮೈ ವೈಶ್ಯಸಿ. ಇಷ್ಟು ಕೃಷ್ಣನ ತುಂಡು ತುಂಡು ಹೇಳಿಕೆಗಳು. ಅದರೊಟ್ಟಿಗೆ ಕೊನೆಗೆ ಸತ್ಯಂ ಅಂತಾನೆ, ಅದೊಂದು ತುಂಡು ವಾಕ್ಯವೇ. ತೇ ಪ್ರತಿಜಾನೆ, ಅದೊಂದು ತುಂಡು ವಾಕ್ಯ. ಪ್ರಿಯೋಸಿಮೆ. ಎಷ್ಟು ವಾಕ್ಯಗಳುಂಟು ನೋಡಿ. 8 ವಾಕ್ಯಗಳೊಟ್ಟಿಗೆ ಬಹಳ ಸುಂದರವಾದ ಒಂದು ವೇದವ್ಯಾಸರ ಮಾತಿನ ಸೃಷ್ಟಿ. ಗೆರೆಯನ್ನು ನಡೆಸಿಕೊಡುವುದಾದರೆ ಎಷ್ಟು ಸುಲಭವಾಗಿದೆ. ಮನ್ಮನಾಭವ ಅಂತ ಒಂದು ವಾಕ್ಯ, ಮದ್ಭಕ್ತೋಭವ ಮದ್ಯಾಜೀಭವ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿಮೆ. 8 ತುಂಡುಗಳಿಂದ ಒಂದು ಸಮಗ್ರವಾದ ಚಿಂತನೆಯನ್ನು ಹಾಕಿಬಿಟ್ಟಿದ್ದಾನೆ. ಒಂದೊಂದು ತುಣುಕುಗಳು ಇಡೀ ಗೀತೆಯ ಸಾರಗಳನ್ನು ಹೇಳುತ್ತವೆ. ಮೊದಲು ಹೇಳಿದ್ದು ಕರ್ಮ ಸಿದ್ಧಾಂತ. ಮೊದಲು ಮುಟ್ಟಿದ್ದು ಕೃಷ್ಣ ಅದನ್ನೇ. ಅವನು ನನ್ನಿಂದ ಕೆಲಸ ಆಗುವುದಿಲ್ಲ ಅಂದಾಗ, ಏನಯ್ಯ ಕೆಲಸ ಆಗುವುದಿಲ್ಲ ಅಂದರೆ ಕೆಲಸ ಮಾಡಲಿಕ್ಕೆ ಬಂದದ್ದು ಅಂದುಬಿಟ್ಟ. ಕರ್ಮಣ್ಯೇವಾಧಿಕಾರ ಅಂತಾನೆ. ಈ ನೆಲದಲ್ಲಿ ನೀನು ಯಾವುದರಲ್ಲಿ ಅಧಿಕಾರ ತೋರಿಸ್ಬೋದು ಕೇಳಿದರೆ ಕೆಲಸ ಮಾಡುವುದರಲ್ಲಿ ಅಧಿಕಾರ ತೋರಿಸ್ಬೋದು. ನಿನ್ನ ಗುರುತು ಎಲ್ಲಿ ಉಳಿಯುತ್ತದೆ ಕೇಳಿದರೆ ನಿನ್ನ ಕೆಲಸದಲ್ಲಿ ಉಳಿಯುತ್ತೆ ಅಂತ ಶುರು ಮಾಡಿದ. ಸುಮಾರು ವಿಷಯಗಳನ್ನು, ಕರ್ಮದ ಯೋಗಗಳನ್ನು, ಅದರ ಹರವುಗಳನ್ನು ಎಲ್ಲ ಹೇಳುತ್ತಾ ಬಂದ. ಸುಮ್ಮನೆ ಕೆಲಸ ಮಾಡಿ ಪ್ರಯೋಜನ ಇಲ್ಲಯ್ಯ. ಅರಿವು ಇಲ್ಲದ ಕೆಲಸಕ್ಕೆ ಉಪಯೋಗ ಏನು ಕೇಳುತ್ತಾನೆ. ಅರಿವಿಲ್ಲ ಯಾವುದು ಅಂದರೆ ನಿಜವಾಗಿ ಒಳ್ಳೆಯ ರೀತಿಯಿಂದ ಮುಚ್ಚಿಕೊಳ್ಳದ ಬಟ್ಟೆ ಇದ್ದಂತೆ ಪ್ರಯೋಜನ ಏನು ಕೇಳುತ್ತಾನೆ. ಹರಿದ ಅರಿವೆಯಂತೆ ಅರಿವಿಲ್ಲದ ನಮ್ಮ ಬದುಕು ಅಂತಾನೆ. ಅದನ್ನು ಅರಿವು ಬೇಕು ಅನ್ನುವುದಕ್ಕೋಸ್ಕರ ಜ್ಞಾನಯೋಗವನ್ನು, ವಿಜ್ಞಾನದೊಡನೆ ಚಿಂತನೆಯನ್ನು ಸ್ಥಿತಪ್ರಜ್ಞನೆಡೆಗೆ ಸಾಗುವಂತೆ ಯೋಗಿಗೂ ಅರಿವು ಇದೆ ಎನ್ನುವುದನ್ನು ತೋರಿಸಿಕೊಡುತ್ತಾ ಆ ವಿಶೇಷವಾದ ಚಿಂತನೆ ಅಲ್ಲಿ ಬಂತು. ಅದರಿಂದ ಕರ್ಮಯೋಗ, ಜ್ಞಾನಯೋಗ ಇದೆರಡು ಬೇರೆಯೇ, ಇದೆರಡು ಒಂದೆಯೇ, ಇದೆರಡರ ಒಂದಾಗುವ ಬಗೆ ಹೇಗೆಯೇ ಕೇಳುತ್ತಾ ಅದರ ಒಟ್ಟಿಗೆ ನಡುವೆ ನಿಂತ ಪರಮ ಭಕ್ತಿಯನ್ನು, ಭಗವದುಪಾಸನೆಯ ಮಜಲನ್ನು, ಸೇವೆಯ ಸಾನ್ನಿಧ್ಯವನ್ನು ಅಲ್ಲಿ ಉಲ್ಲೇಖ ಮಾಡಿದ. ಹೀಗೆ ಮತ್ತೆ ಭಗವಂತ ಉಲ್ಲೇಖ ಮಾಡಿದ ಭಕ್ತಿಯೋಗ. ಮಾಡಬೇಕು ಕೆಲಸ, ಮಾಡುವುದರಲ್ಲಿ ಜ್ಞಾನ ಬೇಕು. ಜ್ಞಾನ ಇದ್ದರೂ ಸಾಲದು, ಅದನ್ನು ಬಹಳ ಸುಂದರವಾಗಿ ದೇವರೆಡೆಗೆ ಅಂಟಿಸಿರಬೇಕು, ದೇವರ ಎಚ್ಚರ ಆಗಿರಬೇಕು ಅಂತ ಹೇಳುತ್ತಾನೆ. ಎಲ್ಲ ತಿಳಿದವರು ಎಲ್ಲ ಮಾಡ್ತಾರೆ ಅಂತೆಲ್ಲ, ತಿಳಿದವರೇ ಕೆಲವೇ ಮೋಸ ಮಾಡ್ತಾರೆ. ಹಾಗಿರುತ್ತೆ. ಏಕಾದಶಿಯಿಂದ ಗೊತ್ತಿದ್ದರೂ ತಿನ್ನುವವರು, ಪೂಜೆ ನಡೆಸುವವರು ಪರವಾಗಿಲ್ಲ ಅಂತಾರೆ. ವಿಚಿತ್ರ. ಹಾಗಾಗಿ ಇಂಥ ಸಂದರ್ಭಗಳಿಗೋಸ್ಕರ ಕೃಷ್ಣ ಹೇಳಿದಾಗೆ ಉಂಟು. ಮತ್ತೆ ಅದನ್ನು ಪ್ರತ್ಯೇಕವಾಗಿ
ಇಷ್ಟಾದರೂ ಒಂದು ತೊಂದರೆ ಉಂಟು, ಅದನ್ನು ಇಲ್ಲಿ ಎತ್ತಿಕೊಳ್ಳುತ್ತಾನೆ. ಹೀಗೆ ಎಲ್ಲ ಯೋಗಗಳ ಸ್ವರೂಪವನ್ನು ಸಹಜವಾಗಿ ಮೊಟಕುಗೊಳಿಸಿ ಸಾರಾಂಶವಾಗಿ ಕೃಷ್ಣ ಇಲ್ಲಿಟ್ಟಿದ್ದಾನೆ. ಮೊದಲಿಗೆ ಅವನು ಹೇಳುವಂಥದ್ದು ಮನಮನಾಭವ, ನನ್ನ ಮೇಲೆ ಮನಸ್ಸು ಕೊಡು, ಮನಸ್ಸಿಡು. ಪ್ರಧಾನವಾದಂತಹ ನಮ್ಮ ಬೇಲಿ ನಾವು ಹಾಕಲಿಕ್ಕೆ ಅರ್ಜುನನೇ ಕೇಳಿದ್ದ, ಇದೆಲ್ಲ ಹಿಡಿಲಿಕ್ಕೆ ಆಗುವುದಿಲ್ಲ, ಹೇಳಿದ್ದೆಲ್ಲ ಕೇಳಲಿಕ್ಕೆ ಬರ್ತದೆ, ಕೇಳಿದ್ದೆಲ್ಲ ಉಳಿಲಿಕ್ಕೆ ಆಗ್ತಾ ಇಲ್ಲ ಅಂದಿದ್ದ. ಯಾಕೆಂದರೆ ಅದೇ ಹಾರಿ ಹೋಗುವ ಮನಸ್ಸಿನಿಂದ ಅಂದ. ಏನಿದ್ದರೂ ಮನಸ್ಸಿಗೆ ಬರಬೇಕು. ಓದಿದ್ದು ಪ್ರಯೋಜನ ಇಲ್ಲ, ಓದಿದ್ದು ಗೊತ್ತಾಯಿತು ಅಂತ ಅರ್ಥ, ಆದರೆ ಅದು ಮನಸ್ಸಿಗೆ ಒಪ್ಪಿದೆಯೋ ಇಲ್ಲವೋ ಅದೇ ಕಷ್ಟ. ಎಲ್ಲ ಸಿಕ್ಕಿ ಬೀಳುವುದೇ ಅಲ್ಲಿ ಅಂದ. ಮೊದಲ ಕೃಷ್ಣ ಹೇಳಿದ್ದನ್ನೇ, ನೀನು ನನಗೆ ಮನಸ್ಸು ಕೊಡು ಅಂದ. ನೀನು ನನ್ನಲ್ಲಿ ಮನಸ್ಸಿಡು, ನನ್ನ ಹೇಳಿಕೆಯಲ್ಲಿ, ನನ್ನ ಆಜ್ಞೆಯಲ್ಲಿ, ಅದನ್ನು ಪಾಲಿಸುವಲ್ಲಿ ನಿನ್ನ ಮನಸ್ಸು ಬಂದಿದೆಯಾ? ಇವತ್ತು ಆಚಾರ್ಯ ಮಧ್ವರ ಗತೆಯನ್ನು ಅದೇ ಹೇಳುವುದು. ಸಿದ್ಧಾಂತವನ್ನು ಇಡುವಲ್ಲಿ ವ್ಯವಸ್ಥಿತವಾಗಿ ತುಲನೆಗೈದು ತಕ್ಕಡಿ ತೋರಿಸಿ ಅಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರೀಯ ಚ ಪುನಃ ಪುನಃ ಅಂತ. ಇದು ಅವರಿಗೂ ಮೂಲದ ಆಚಾರ್ಯರು ಎತ್ತಿದ್ದೇ ಗೆರೆ, ಇವರೇನು ಹೊಸತ್ತು ಗೆರೆ ಅಲ್ಲ. ಅಲೋಢ್ಯ ಸರ್ವಶಾಸ್ತ್ರಾಣಿ ಎನ್ನುವುದು ಮಧ್ವಾಚಾರ್ಯರು ಬರೆದ, ಅದು ಯಾವುದೋ ಮೂಲೆಯಲ್ಲಿ ಇದ್ದ ಗೆರೆಯನ್ನು ಎತ್ತಿ ಹೇಳಿದ ಗೆರೆ ಅಲ್ಲ, ಅದು ಶಂಕರಾಚಾರ್ಯರು ಎತ್ತಿದ ಗೆರೆಗೆ. ಈಗ ಬೈಯೋರಿಗೇನು ಮಾತಾಡುವಾಗಿಲ್ಲ. ಅಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರಿಗೆ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯ ನಾರಾಯಣ ಸದಾ ಅಂತ. ಸದಾ ಅಂತಾರೆ ಅವರು. ಬದುಕಿನ ಉದ್ದಕ್ಕೆ ಬೆಳಗ್ಗಿನಿಂದ ಸಂಜೆವರೆಗೂ, ತಿಂಗಳು ಪೂರ್ತಿಯೂ, ವರ್ಷದುದ್ದಕ್ಕೂ, ಜೀವನದ ಕೊನೆಯವರೆಗೂ ಅಂತಾರೆ. ಸದಾ ಶಬ್ದದಿಂದ ಮೊದಲ ಹಂತ, ಮಧ್ಯದ ಹಂತ, ಕೊನೆಯ ಹಂತ ಏನಿಲ್ಲ. ಯಾಕೆ? ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಈ ಎಲ್ಲ ಗೆರೆಗಳು ಸುಮ್ಮನೆ ಇಲ್ಲ ಅಂತಾದರೆ, ಅದು ಮಾತಾಡಿಸ್ತದೆ ಅಂತಾದರೆ ಮನಸ್ಸಿದ್ದವರಿಗೆ ಅರ್ಥ ಆಗಬೇಕು. ಅದಕ್ಕೆ ಕೃಷ್ಣ ಮೊದಲು ಹೇಳ್ತಾನೆ, ನೀನು ಮನಸ್ಸು ಕೊಟ್ಟಿಯ? ನಾವು ಮನಸ್ಸು ಕೊಟ್ಟು ಕೇಳಿದ್ದುಂಟು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವ್ಯಹ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಬೆಂತರಶುಚಿ. ದೇವರ ಎಚ್ಚರ ಇಲ್ಲ ಅಂತಾಗಿದ್ದರೆ ಯಾವ ಕಾಲದಲ್ಲಿ ಯಾವನು ಮಡಿಯಾಗುವುದಿಲ್ಲ. ಧರ್ಮಕರ್ಮಕ್ಕೆ ಅನರ್ಹ. ಅನರ್ಹ ಸರ್ವಕರ್ಮಸು ಅಂತಾರೆ. ಶೌಚಹೀನ ಅಶುಚಿರ್ ನಿತ್ಯಂ. ಯಾರು ನಿತ್ಯ ಅಶುಚಿ ಇದ್ದಾನೋ ಅವನು ಯಾವ ಕರ್ಮಕ್ಕೂ ಯೋಗ್ಯ ಅಲ್ಲ. ಯಾವ ಕರ್ಮಕ್ಕೂ ಊಟ ಮಾಡುವಾಗಲೂ ಕೈ ತೊಳಿಬೇಕು. ಕೈ ತೊಳೆಯುವುದು ಅಂದರೆ ಹೊರಗಿನಿಂದಲ್ಲ. ಮುಸುರೆ ತೊಳಿಬೇಕು ಅಂದಾಗ ಪಾತ್ರೆಯಲ್ಲಿ ಉಂಟು ಹುಡುಕುವುದಲ್ಲ. ಏಕಾದಶಿಯಲ್ಲಿಯೂ ಮುಸುರೆ ತೊಳಿಲಿಕ್ಕೆ ಉಂಟು. ಹಾಗಾದ್ರೆ ಊಟ ಆಯ್ತಾ ಕೇಳಿದರೆ, ಅಯ್ಯ ಅದಲ್ಲವೇ ಅಲ್ಲ. ಬಾಕ್ಯದ ಪಾತ್ರೆ ಮುಸುರೆಯಲ್ಲ, ಮನದ ಮುಸುರೆ, ಒಳಗಿನ ಪಾತ್ರೆ. ಅದನ್ನೇ ಮನಸ್ಸು ಹೇಳಿತು, ಮನಾಭವ ಅಂತ. ಯಾವುದು ಅದು ಶ್ಲೋಕ ಅಲ್ಲ ಅಂತಾದರೆ, ಅದಕ್ಕೊಂದು ಅರ್ಥ ಉಂಟು ಅಂತಾದರೆ, ಅದು ನಮಗೇ ಆಗುವುದಾದರೆ ಅರ್ಥ. ಇನ್ನು ಪ್ರಾಣಿಗಳ ತೊಳಗೆ ಹೇಳೋದು ಅಪವಿತ್ರ ಪವಿತ್ರ ಪುಂಡರೀಕಾಕ್ಷ ಸ್ಮರಣೆ ಮಾಡು, ಮಡಿ ಆಗ್ತಿ ಬೆಕ್ಕೆ, ಮತ್ತು ಮನೆಯೊಳಗೆ ಬಾ ಅಂದರೆ ಅರ್ಥ ಉಂಟ? ಮೊದಲು ನಾವು ಮಡಿಯಾಗುವ, ಮತ್ತು ಉಳಿದದ್ದನ್ನು ಮಡಿಗೊಳಿಸುವ. ಆ ಸಹಸ್ರಾತ್ ಪಂಕ್ತಿಂ ಪುನಂತಿ ಅಂತಾರೆ. ಯಾರು ಬ್ರಹ್ಮಜ್ಞಾನಿ ಇದ್ದಾನೆ, ಭಗವಂತನ ಎಚ್ಚರ ಇದ್ದಾನೆ, ಅವನು ಎಲ್ಲಿ ಕೂತರೆ ಆ ಪಂಕ್ತಿ ಪಾವನ ಆಗುತ್ತೆ, ಉದ್ಧಾರ ಆಗುತ್ತೆ. ಅಂತಹ ದಾರ್ಢ್ಯ ಅದು ಬರುವುದು ಮನಸ್ಸಿನಲ್ಲಿ. ಅದು ಉಲ್ಲೇಖ ಮಾಡ್ತಾನೆ. ಮನಾಭವ ಅಂದ. ಮೊದಲು ಮನಸ್ಸು ಕೊಡಿಯಯ್ಯ. ನಾವಿವತ್ತು ಮನಸ್ಸು ಮಾಡುತ್ತಾ ಇಲ್ಲ, ಆದ್ದರಿಂದ ಎಚ್ಚರದಲ್ಲಿ ಪ್ರಯೋಜನ ಇಲ್ಲ ಅಂದ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಸ್ಮರನ್ ಮಿಥ್ಯಾಚಾರ ಸವುಚ್ಯತೆ ಅಂದಿದ್ದ ಕೃಷ್ಣ. ಹೊರಗಿನಿಂದ ನೀನು ಏನು ಕಟ್ಟಿ ಹಾಕಿಕೊಂಡು ಪ್ರಯೋಜನ ಇಲ್ಲ. ಹೊರಗಿನಿಂದ ನೀನು ಏನು ಚಂಡಿಬೈರ ಸುತ್ತಿದ್ರೂ ಪ್ರಯೋಜನ ಇಲ್ಲ. ಅಥವಾ ದೊಡ್ಡ ದೇವರ ಕೋಣೆ ಕಟ್ಟುವುದು, ಅದು ಭಾಳ ಎತ್ತರದ ಧ್ವಜಸ್ತಂಭ ಏರಿಸುವುದು, ಅದಕ್ಕೆ ಬಂಗಾರ. ಯೋಚನೆ ಮಾಡಿಕೊಳ್ಳಿ ಅಯ್ಯ, ಅದ್ಭುತ ಅಲ್ಲ? ಕೃಷ್ಣ ಮಠದಲ್ಲಿ ಕೃಷ್ಣ ಒಳಗೆ ನಿಂತಿದ್ದಾನೆ. ನಿತ್ಯ ಉತ್ಸವ ಆಗುತ್ತೆ. ಒಂದು ಕುಡಿಮರ ಇಲ್ಲ. ಒಂದು ಧ್ವಜಾರೋಹಣ, ಧ್ವಜ ಅವರೋಹಣ, ಒಂದು ಊರ್ಧ್ವ ಕಂಬ, ಅದರ ಮೇಲೆ ಮತ್ತೆ ಹೇಳುವುದು, ಕಟ್ಟುವುದು, ಎಳೆಯುವುದು ಇಲ್ಲವೇ ಇಲ್ಲ. ಒಂದೊಮ್ಮೆ ಇದ್ದರೆ ಅದು ಯಾವತ್ತೂ ಇವತ್ತು ವಜ್ರಮಯ ಆಗ್ತಿತ್ತು ಏನೋ. ದೇವರು ಯೋಚನೆ ಮಾಡಿದ, ನೀವು ಇಂಥದ್ದೇ ಅಲ್ಲ ಕಾರ್ಬಾರ್ ಮಾಡೋದು, ಬಂಗಾರಮಯ ವಜ್ರಮಯ. ನೋಡಿ ಎಷ್ಟೋ ದೇವಾಲಯಗಳಲ್ಲಿ ಉಂಟು ಬಂಗಾರದ ಕುಡಿಮರ, ಬೆಳ್ಳಿಯ ಧ್ವಜಸ್ತಂಭ. ಕೃಷ್ಣ ನಗ್ತಾ ಇದ್ದಾನೆ, ಅಯ್ಯ ಒಳಗಿದ್ದ ನನ್ನನ್ನು ಮೂಸುವರಿಲ್ಲ, ಕೊಡಿಮರಕ್ಕೆ ಸುತ್ತು ಬರ್ತಾರೆ ಅಂತ. ನಮ್ಮದೆಲ್ಲ ಹಣೆ ಬರಹ ಅಷ್ಟೇ. ಬಹಳ ಚೆನ್ನಾಗಿ ಕೂದಲು ಚಂದ ಮಾಡ್ತಾನೆ, ಮೈಯನ್ನು ಬಹಳ ತಿಳಿಗೊಳಿಸ್ತಾನೆ, ಒಳಗೆ ಹಾಗೇ ತುಂಬಿದೆ ಕಶ್ಮಲ, ತುಂಬಿ ಹೋಗಿದೆ. ಬಿಚ್ಚುವವರೆಲ್ಲ ತೆಗೆಯುವವರೇ ಇಲ್ಲ ಅಂತಾನೆ. ಅದಕ್ಕೆ ಮೊದಲು ಹೇಳಿತು ಕೃಷ್ಣ ಮನಸ್ಸಿಗೆ, ಮನೆಗೆ ಕೈ ಹಾಕಿದ್ದೆ ಅಲ್ಲಿಗೆ, ಒಳಗೆ ಅಂತಃಶುದ್ಧಿ ಆಯಿತಾ, ಎಲ್ಲ ಶುದ್ಧಿ ಆಯಿತು.
ಎಲ್ಲ ಶುದ್ಧಿ ಆಗದಿದ್ದರೂ ಅಂತಃಶುದ್ಧಿ ಆಯಿತಾ? ಶುದ್ಧಿ ಆಯಿತೆ. ಬಾಹ್ಯದಲ್ಲಿ ಯಾರೂ ಕೇಳುವುದಿಲ್ಲ. ಬಾಹ್ಯದಲ್ಲಿ ಮುಳುಗಿ ಏಳುವುದು ಎನ್ನುವುದು ಗೋಂಕುರ್ಗಪ್ಪೆ ಥರ ಅಂತಾನವ. ಪ್ರಯೋಜನ ಇಲ್ಲ. ಪ್ರತಿಯೊಬ್ಬ ಬರುವಾಗಲೂ ಅದಕ್ಕೆ ಮೈಲಿಗೆ ಸಂಶಯ ನೋಡಿ. ಸರೋವರಕ್ಕೆ ಇಳಿಲಿಕ್ಕೆ ಬಂದ ಮಹಾಪಂಡಿತನನ್ನು ನೋಡಿಯೂ ಅದು ಗುರುಗುರು ಹೇಳಿ ಹಾರ್ತದೆ. ಅವನು ಹೋದ ನಂತರ ಮೇಲೆ ಬರ್ತದೆ. ಹೇಗಯ್ಯಪ್ಪ ಹೋಗಿಬಿಟ್ಟಲ್ಲ ಅಂತ. ಅದಕ್ಕೆ ಪ್ರತಿಯೊಬ್ಬನದ್ದು ಕಾಣ್ತದೆ ಮೈಲಿಗೆ ಅಂತ. ಅದು ಮಹಾಮಡಿ. ನಿನಗೆ 100 ಸರ್ತಿ ಪ್ರಾತಃ ಸ್ನಾನ ಮಾಡ್ತದೆ. 100 ಸರ್ತಿ ಪ್ರಾತಃ ಸ್ನಾನ, ಒಂದೇ ಪ್ರಾತಃ ಕಾಲದಲ್ಲಿ 100 ಸ್ನಾನ ಮಾಡ್ತದೆ. ಆಶ್ಚರ್ಯ. ಹಾಗಾದ್ರೆ ಅದು ಮೊದಲು ಎಲ್ಲರಿಗಿಂತ ಮೋಕ್ಷಕ್ಕೆ ಹೋಗಬೇಕಾದ ಪ್ರಯೋಜನ ಏನು ಆಗಲಿಲ್ಲ. ಅದು ಬಹಿಸ್ನಾನ ಆಯಿತು, ಬಾಹ್ಯ ಸ್ನಾನ ಆಯಿತು, ಅಂತಃಶುದ್ಧಿ ಆಗಲಿಲ್ಲ. ಅದರಂತೆ ಎಲ್ಲರೂ ಮುಳುಗಿ ಹೇಳುವುದಾದರೆ ಅರ್ಥ ಏನುಂಟು? ಒಂದು ಮಂತ್ರ ಹೇಳದೆ, ಒಂದು ದೇವರ ಚಿಂತನೆ ಮಾಡದೆ, ಭಗವಂತನ ಯೋಚನೆ ಮಾಡಿ, ಸಷ್ಟಾರಂ ಸರ್ವಲೋಕಾನಂ ಸ್ಮೃತ್ವ ಅಂತಾರೆ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರನ್ನು ಯೋಚನೆ ಮಾಡಿಕೊಂಡು ಮುಳುಗಯ್ಯ. ಅಗಮರ್ಷಣ ಸೂಕ್ತ ಬಾಯಿಗೆ ಬರಲಿ, ಮನಸ್ಸಿಗೆ ಸಿಗಲಿ, ಅರ್ಥಗೊಳ್ಳಲಿ ಅಂತಾನೆ. ಯಾವುದು ಗೊತ್ತಿಲ್ಲ. ಮತ್ತು ನಮ್ಮದು ಅಘಮರ್ಷಣವೇ ಇಲ್ಲ. ಅಂದರೆ ಬಾಹ್ಯ ದೇಹದಲ್ಲಿ ಅಘ ಹೋಗಿರ್ಬೋದು, ಕೊಳಕು ಸೋಪ್ ಹಾಕಿಯೋ ಇನ್ನೇನೋ ತಿಕ್ಕಿಯೋ, ಅದರ ಒಳಗಿನದ್ದು ಹೋಗಲಿಲ್ಲ. ಅದರಿಂದ ಮೊದಲು ಹೇಳಿದ್ದೆ ದೇವರು, ಚಂಚಲವಾದ ಮನಸ್ಸನ್ನು ನನ್ನೆಡೆಗೆ ಹರಿಯಬಿಟ್ಟು, ನನ್ನೆಡೆಗೇ ಹರಿಯಬಿಟ್ಟು, ಮನ್ಮನಾ ಏವ ಭವ ಅಂತ ಅರ್ಥ. ಏವಕಾರಿ ಎಲ್ಲಕ್ಕೂ ಅನ್ವಯ. ನನ್ನಲ್ಲಿಗೆ ಮಾತ್ರವೇ ನಿನ್ನ ಮನಸ್ಸು ಬರಲಿ, ಉಳಿದವರನ್ನು ಹೆಕ್ಕಿ ತರದಿರಲಿ, ಇನ್ಯಾರನ್ನೋ ಸಿಕ್ಕಿಸಿಕೊಳ್ಳದಿರಲಿ, ಯಾವ ಕಾಲದಲ್ಲಿಯೂ ಅಂತ ಪ್ರಧಾನವಾದ ಒಂದು ಘಟ್ಟ. ಇದೇ ಅರ್ಥ ಆಗುವುದಿಲ್ಲ ಅಂತಾದರೆ ಮತ್ತೇನು? ಇದು ಇದೆಯ ಗೀತೆಯ ಸರ್ವಸ್ವವಾಗಿ ಹೇಳಿದ್ದನ್ನೇ ಹೇಳಿದ್ದೇನೆ ಎಂದು ಕೃಷ್ಣ ಹೇಳಿದ್ದಾನೆ. ನಾವು ಇಲ್ಲಿಯೇ ಸೋತಿದ್ದೇವೆ. ನಾವು ಇದನ್ನೇ ಬಿಟ್ಟುಕೊಟ್ಟಿದ್ದೇವೆ. ಇದನ್ನೇ ಕೇಳುವುದಿಲ್ಲ. ಇದು ಕೇಳಿದರೆ ಆದರೂ ಮನಸ್ಸಿಗೆ ಅರ್ಥ ಆಗ್ತದೆ, ಇದು ಕೇಳಲಿಕ್ಕೆ ಬರುವುದಿಲ್ಲ. ಗಮ್ಮತ್ತಂದರೆ ಹಾಗೆ. ಎಲ್ಲ ಸಾಧನೆಯ ಮೊದಲು ಸೋಪಾನವಾಗಿರುತ್ತೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಹೇಳಿಕೊಂಡದ್ದೇ ಹಾಗೆ. ಅದಕ್ಕೆ ನಾವು ಒಪ್ಪಲಿಲ್ಲ. ಮನಪೂರ್ವಕವಾದ ಕೆಲಸ ಮಾಡದಿದ್ದರೆ ಯಾವುದು ಕೆಲಸ ಅಲ್ಲ. ದೇವರ ಮೇಲೆ ಮನಸ್ಸ ಉಂಟಯ್ಯ, ಉಂಟು, ಇಡೀ ದಿನ ಉಂಟು. ಆಯ್ತಲ್ವ? ನೀವು ಹೇಳಿದ್ದಷ್ಟೇ ಅಲ್ವ? ಪ್ರತಿ ಹೊತ್ತಿಗೂ ಅವನನ್ನೇ ನೆನಪು ಮಾಡಿಕೊಂಡವನಿದ್ದಾನೆ. ಯಾರು? ಹಿರಣ್ಯಕಶಿಪು, ಶಿಶುಪಾಲ, ರಾವಣ. ಏನು ಮಾಡುವ? ಕಂಸ. ಅವನಿಗೆ ಇಡೀ ದಿನ ಸ್ವಪ್ನದಲ್ಲಿಯೂ ಕೃಷ್ಣ ಕಾಣ್ತಿದ್ದ. ಎಚ್ಚರದಲ್ಲಿ ಬಿಡಿ ಹೇಳಿಬಿಟ್ರೆ. ಮಾರೀಚ ಅವ ಹೇಳುತ್ತಾನೆ, ನನಗೆ ಯಾವ ಮರ ನೋಡಿದ್ರು ಮರ ನೋಡು ಕಾಣುವುದಲ್ಲ, ರಾಮ ಕಾಣುವುದು ಅಂತ ಅವನೇ ಹೇಳ್ತಿದ್ದ. ವೃಕ್ಷೇ ವೃಕ್ಷೇಶ ಪಶ್ಯಾಮಿ ಚಿರ ಕೃಷ್ಣಾಜಿನಂ ಧರಂ ಅಂತಾನೆ. ನಾರುಡಿಗೆ ತೊಟ್ಟ ನನಗೆ ಆ ಬುಡ ಕಾಣುವಾಗ ಅದರದ್ದು ತೊಗಟಿಗೆ ಎದ್ದದ್ದು ಕಂಡ್ರೆ ಅದು ಯಾವುದೋ ನಾರುಡಿಗೆ ತೊಟ್ಟ ಮನುಷ್ಯನೇ ನಿಂತಾಗೆ ಕಾಣ್ತದೆ. ರಾಮ ಅಂತ ಎಲ್ಲಿದ ಅಲ್ಲಿಂದ ಓಡಿ ಹೋಗುದು. ಮರ ನೋಡಿ ರಾಮ ಅಂತ ಹೇಳ್ತಿ ಬೆವತವ ಕಾಡಿನಲ್ಲಿ ಕೂತ ಮಾರೀಚ. ಅದರಿಂದ ಅವನಿಗೆ 24 ಗಂಟೆಯೂ ರಾಮನದ್ದೇ, ಕಂಸನಿಗೂ ಹಾಗೆಯೇ ಕೃಷ್ಣನದ್ದೇ. ನೋಡಿ ಎಂಥ ಪುಣ್ಯಾತ್ಮರು. ಮನ್ಮನಾಭವ ಕೃಷ್ಣ ಹೇಳಿದ್ದಾನೆ. ಮಾಮೇ ವೇಶ್ಯಸಿ ಕೂಡಲೇ ಹೇಳಿಬಿಡುವ ಅಂದರೆ ಅದಕ್ಕೆ ಕೃಷ್ಣ ಮಧ್ಯೆಯಲ್ಲಿ ನಿಲ್ಲಿಸಿದ. ನಾನು ಮನ್ಮನಾಭವ ಆದ್ದರಿಂದ ಮಾಮೇ ವೇಶ್ಯಸಿ ಹೇಳಲಿಲ್ಲ, ಮದ್ಭಕ್ತ ಅಂದಿದ್ದೆ. ನನ್ನ ಮೇಲೆ ಮನಸ್ಸಿಡುವುದು ಇವತ್ತು ಬೈಲಿಕ್ಕೆ, ಕೃಷ್ಣನನ್ನು ಬೈಲಿಕ್ಕೆ, ಮಧ್ವಾಚಾರ್ಯ ಬೈಲಿಕ್ಕೆ ಎಷ್ಟು ಜನರ ಮನಸ್ಸು ಕಾಯ್ತಾ ಇಲ್ಲ. ಮನಸ್ಸು ತುಂಬ ಅದೇ ಇರುವುದು. ಅದು ಪ್ರಯೋಜನ ಆಗಲಿಲ್ಲ. ದೇವರ ಬರಿ ಹೇಳುವುದಿಲ್ಲ. ಮದ್ಭಕ್ತ ಸಣ್ಣ ಮನ್ಮನಾಭವ ಅಂದ. ಒಂದು ವಿಶೇಷಣ ಸೇರಿಸಿದ ಕೃಷ್ಣ, ಸರಿಗೊಳಿಸಿದ, ತನ್ನ ಮಾತಿನಲ್ಲಿ ತಿಳಿಗೊಳಿಸಿದ. ಅಪ್ಪಟವಾಗಿ ಹೇಳಿದವನು, ನನ್ನ ಮೇಲೆ ಮನಸ್ಸಿಡಯ್ಯ, ಆದರೆ ನನ್ನ ಮೇಲೆ ದ್ವೇಷದಿಂದ ಮನಸ್ಸಿಡಬೇಡ ಅಂತ. ಅದು ಪ್ರಯೋಜನ ಇಲ್ಲ ಅಂತ. ನನ್ನನ್ನು ಬೈಲಿಕ್ಕೋಸ್ಕರ ಯಾಕೆ ನೀನು ಉಪಯೋಗಿಸಿಕೊಳ್ತೀನಿ ನನ್ನನ್ನು ಅಂದ. ಆದ್ದರಿಂದ ಇವತ್ತು ಕೃಷ್ಣನನ್ನು ಬೈಯುವವರೇ ಹೆಚ್ಚು. ಬೈಲಿಕ್ಕೋಸ್ಕರ ಅದರ ಪ್ರತಿಮೆ ಹೇಗುಂಟು ನೋಡಿದವರಿದ್ದಾರೆ, ಪೂಜಿಸಲಿಕ್ಕೆ ಪ್ರತಿಮೆ ಹೇಗುಂಟು ನೋಡಲಿಲ್ಲ. ಪೂಜಿಸುವವರು ಪ್ರತಿಮೆ ನೋಡ್ತಾ ಕೂತ್ಕೊಳ್ಳಲಿಲ್ಲ. ಆರತಿ ಹೊತ್ತಿಸಿಕೊಟ್ಟಾಗೆ ಆರತಿ ಹೊರಗೆ ಮಾಡಿ ಬಂದದ್ದಷ್ಟೇ. ಎಷ್ಟು ಬೇಗ ಆಯಿತು ಪೂಜೆ, ಎಷ್ಟು ಬೇಗ ಆಯಿತು ನೋಡುವವರೇ ಹೊರತು. ಇಲ್ಲಾದರೆ ಈ ಸಂಕಟ ಬಿಟ್ಟು ಮಾಡ್ತಾರೆ. ಬೆಳಿಗ್ಗೆ 2 ಗಂಟೆಗೆ ಸ್ನಾನ ಮಾಡಿ 4 ಗಂಟೆಗೆಲ್ಲ ಮಹಾಪೂಜೆ ಎಬ್ಬಿಸಿ ಓಡ್ತಾರೆ. ಇಲ್ಲಿ ಅದು ಓಡುದು ಎಲ್ಲಿಗೆ ಕೇಳು, ಮತ್ತೆಂತ ಮಾಡ್ತಾರೆ? ಆನಂದ ಆಯಿತು. ಸೂರ್ಯೋದಯ ಆಗೋದು 7 ಗಂಟೆಗೆ, 6 ಗಂಟೆಗೆ ಇವರು ಊಟ ಕೂತರು, ಮುಗಿಸಿ ಮತ್ತೆಂತ ಮಾಡ್ತಾರೆ? ನಿದ್ದೆಯ ಮತ್ತು ಮಾಡ್ಬೋದಲ್ಲ. ಅದು ಎಷ್ಟೊತ್ತು ಮಾಡಿದರೂ ಬರುವಂಥ ಸಂಗತಿಗಳೇ. ಆನಂತರ ಏನು ಮಾಡೋದು ಕೇಳೋದು? ಸೂರ್ಯೋದಯ ಆದ ನಂತರ ಎಂತ ಮಾಡ್ತಾರೆ? ಪರಮಾವಧಿ ಏನು ಕೆಲಸ ಇರ್ತದೆ? ಏನಿಲ್ಲ. ದುಡ್ಡು ಲೆಕ್ಕ ಮಾಡೋದೊಂದು ಬಿಟ್ಟರೆ ಮತ್ತೆಂದು. ಅದಕ್ಕೂ ಜನ ಇರ್ತಾರೆ ಈಗ ದುಡ್ಡು ಲೆಕ್ಕ ಮಾಡಲಿಕ್ಕೆ. ಪ್ರಯೋಜನ ಏನುಂಟು? ಅದೆಲ್ಲ ಬರುತ್ತೇನು ನಮ್ಮ ಬೆನ್ನೆಯಿಂದ? ಇಲ್ಲ. ಅಂದ ಭಗವಂತನ ಮೇಲಿನ ಮನಸ್ಸಿಟ್ಟಾಗ ಭಗವಂತನ ಮೇಲಿನ ಭಕ್ತಿ ಇರಬೇಕು ಹೇಳ್ತಾನೆ. ಮದ್ಭಕ್ತೋ. ಆ ಭಕ್ತಿ ಬರಲಿಕ್ಕೆ ಕಾರಣ ಅರಿವು, ಜ್ಞಾನ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಅರಿವು ಇಲ್ಲದಿದ್ದರೆ ದೇವರ ಮೇಲಿನ ವಿಶ್ವಾಸ ಮೂಡುವುದಿಲ್ಲ. ಅದನ್ನು ಮನಸ್ಸು ಭಗವಂತನೆಡೆಗೆ ಸಾಗ್ತದೆ ಹೇಳುವಾಗ ಅದರ ಒಟ್ಟಿಗೆ ಅರಿವು ಬೇಕೇ ಬೇಕು.
ಜ್ಞಾನದೊಂದಿಗೆ ದೇವರೆಡೆಗೆ ಮನಸ್ಸು ಹೋಗುತ್ತೆ. ಅದನ್ನು ಇವರಿಗೆ ಅರಿವಿಲ್ಲ. ಭಗವಂತನ ಮೇಲೆ ಎಚ್ಚರ ಆಗಬೇಕು ಒಂದು ಯೋಚನೆ ಇಲ್ಲ. ದೇವರ ಮೇಲಿನ ಪ್ರೀತಿಯ ಸಂಪಾದನೆಗೋಸ್ಕರ ನಾನು ಏನು ಮಾಡಬೇಕು? ಎಲ್ಲರೂ ಕೇಳುವುದು ಹಾಗೆ, ಸಹಜವಾಗಿ ಕೇಳ್ತಾರೆ. ಅದನ್ನು ಕೇಳುವಷ್ಟು ಪುರುಸೊತ್ತಿಲ್ಲ ಅಂದರೆ ಆಲೋಚನೆ ಅಂತ ಕೇಳ್ತಾರೆ. ದೇವರು ನಮಗೆ ಬೇಕಾದರೆ, ದೇವರ ಇಷ್ಟ ನಮಗೆ ಯೋಗ್ಯ ಆಗಿದ್ದರೆ ಯಾವ ರೀತಿಯಲ್ಲಿ ದೇವರಿಗೆ ನಾನು ಇಷ್ಟ ಆಗಬಲ್ಲೆ ಎನ್ನುವುದನ್ನು ತಿಳ್ಕೊಂಡು ಅದರ ರೀತಿಯಲ್ಲಿ ನಡಿಬೇಕೋ ಬೇಡವೋ. ಕೇಳುವುದಿಲ್ಲ ಅಂದರೆ ನನಗಿಷ್ಟ ಬಂದದ್ದು ಮಾಡುತ್ತೇನೆ, ಅದೆಲ್ಲವೂ ದೇವರಿಗೆ ಇಷ್ಟ ಆಗುತ್ತೆ. ದೇವರೇ ಹೇಳ್ತಾನೆ ಆಗುವುದಿಲ್ಲ ಅಂದ. ನನ್ನ ಬಗ್ಗೆ ಚೆನ್ನಾಗಿ ಅರಿತವನಿಗೆ ಮಾತ್ರವೇ ನನ್ನ ಪ್ರೀತಿ ಲಭ್ಯ, ನನ್ನನ್ನು ಪ್ರೀತಿಸುವ ಕತೆ ಲಭ್ಯ. ಹೇಗೆ ಅಂತ ಗೊತ್ತವನಿಗೆ, ಇಲ್ಲ ಆದರೆ ಇಲ್ಲ ಅಂದ. ಅದನ್ನು ಶಾಸ್ತ್ರೀಯವಾದ ಚೌಕಟ್ಟಿನಲ್ಲಿ ಭಗವಂತನ ಪರಿಚಯದೊಂದಿಗೆ ಅವನನ್ನು ವಿಶ್ವಾಸಕ್ಕೆ ಪಡಿಲಿಕ್ಕೆ ಬರ್ತದೆ. ಲೋಕದಲ್ಲಿ ಮಾಡಿದ ವಿಶ್ವಾಸ ಅಲ್ಲ. ಲೋಕದಲ್ಲಿ ಬೆಣ್ಣೆ ತೋರಿಸಿ ಎಳೆಯಬಹುದು, ದುಡ್ಡು ತೋರಿಸಿ ಕಡಿಬಹುದು, ಕೆಲಸ ಕೊಟ್ಟು ಗಿಟ್ಟಿಸಿಕೊಳ್ಳಬಹುದು, ಇನ್ನೇನು ಆಮಿಷದಲ್ಲಿ ಬುಟ್ಟಿಗೆ ಹಾಕ್ಕೊಳ್ಬೋದು. ದೇವರು ಯಾವ ಕಾಲದಲ್ಲಿಯೂ ಯಾವ ಕರ್ಮಕ್ಕೂ ದೇವರು ಬರೋದಿಲ್ಲ. ನಮೇಧಯಾ ನ ಬಹುನಾಶ್ರುತೇನ ಅಂತಾನೆ. ಯಾವ ನೀವು ಸೇವೆ ಮಾಡಿ, ತೀರ್ಥಾಟನ ಮಾಡಿ, ದಾನ ದಕ್ಷಿಣೆ ಕೊಡಿ, ಇನ್ನೇನೋ ನಡೆಸಿಕೊಳ್ಳಿ, ಯಾವುದಕ್ಕೂ ಭಗವಂತ ಬರುವುದಿಲ್ಲ. ನಮ್ಮ ಯಾವ ಪ್ರಲೋಭನೆಗಳಿಗೂ ವಂಚನೆಗೂ ದೇವರು ಸಿಗುವುದಿಲ್ಲ. ಗೊತ್ತಿರ್ತದೆ ಅವನಿಗೆ, ಚೆನ್ನಾಗಿ ಗೊತ್ತಿರ್ತದೆ ಇದು ವಂಚನೆ ಮಾಡ್ತಾ ಉಂಟು, ವಂಚನೆಗೋಸ್ಕರ ನಿಂತಿದೆ ಅಂತ. ಆಗತ್ತೆ. ಮಿಥ್ಯಾಚಾರ ಹೇಳಿದ್ದ ಕೃಷ್ಣನಿಗೆ ಯಾವುದು ಗೊತ್ತಿಲ್ಲ, ಹೇಳಲಿಕ್ಕಿಲ್ಲ. ನಾನು ದೇವರನ್ನು ತಪ್ಪಿಸಿ ಮಾಡಲಿಕ್ಕೆ ಬರುತ್ತೆ ಎನ್ನುವ ಇರಾದೆ ಯಾವ ನರನಿಗೂ ಇಲ್ಲ. ಯಾಕೆ? ನಾರಾಯಣ ಎಲ್ಲ ನರರಿಗೂ ಅಯನ. ಅದನ್ನು ಯಾವ ನರನಿಗೂ ಯಾವ ಕಾಲದಲ್ಲಿಯೂ ಭಗವಂತನ ಕಣ್ತಪ್ಪಿಸಿ ಮಾಡಲಿಕ್ಕೆ ಬರುತ್ತೆ ಎನ್ನುವುದು ತಪ್ಪು. ಯಾವ ದೇವತೆಗೂ, ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲ ದೇವತೆಗಳು ಹಿಂದೆ ಹೇಳಿಯಾಗಿದೆ ಕೃಷ್ಣ. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ. ದೇವರು ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ. ನಾನು ಒಪ್ಪುವುದಿಲ್ಲ ಹೇಳಿದರೆ, ಅಯ್ಯ ಮಗನೇ ನೀನು ಒಪ್ಪುವುದಿಲ್ಲ ಹೇಳಲಿಕ್ಕೂ ಒಳಗೆ ಕೂತು ಅಂತರ್ಯಾಮಿ ಹೇಳಿಸಿದ್ದು ಅಂತಾನೆ, ಮುಗೀತು. ನಾನು ಒಪ್ಪುವುದಿಲ್ಲ, ಒಪ್ಪಲಿಕ್ಕಿಲ್ಲ, ಹೇಳಲಿಕ್ಕೆ ಇಲ್ಲ. ಯಾವ ಸಂಗತಿಯೂ ಟೊಳ್ಳಾದದ್ದು ಅಲ್ಲದೇ ಇಲ್ಲ, ಗಟ್ಟಿ ಎನ್ನುವುದೇ ಇಲ್ಲ ಪದಾರ್ಥದಲ್ಲಿ. ಸರ್ವ ಅಣುಗಳು ಸಹ ಎಚ್ಚಕಿಂಚಿ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಠದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಾವು ವೇದ ಒಪ್ತೇವೆ ಅಂದರೆ ಎರಡು ಮಾತಿಲ್ಲದೆ ವೈಷ್ಣವರಾಗಿ ನಾರಾಯಣನ ಕಾಲು ಹಿಡಿಲಿಕ್ಕೆ ಬರಲೇಬೇಕು. ಆ ನಾರಾಯಣನೇ ಕೃಷ್ಣನಾಗಿ ಹುಟ್ಟಿದ್ದರಲ್ಲಿ ಯಾವ ಸಂಶಯ ಇಲ್ಲ. ಅದು ಹೇಳಿಯಾಗಿದೆ, ನರ ನಾರಾಯಣವು ಯೌತವು ತಾವೇವ ಅರ್ಜುನ ಕೇಶವವು. ಎಲ್ಲಿಯೂ ಸಿಕ್ಕಿ ಬೀಳದಂತೆ ಕೃಷ್ಣನ ಮಾತುಗಳು. ಅಂದರೆ ಒಬ್ಬ ಚೆನ್ನಾಗಿ ಒಂದೆರಡು ವರ್ಷ ಕೂತು ಗೀತೆಯ ಅಧ್ಯಯನ ಮಾಡಿದರೆ ಯಾವ ಜನ್ಮದಲ್ಲಿಯೂ ಅವನು ಭಗವಂತನಿಂದ ದೂರನಾಗಿ ಹೋಗುವುದಿಲ್ಲ. ಅವನ ಕರ್ಮದಲ್ಲಿ ದೇವರಿಗಲ್ಲದ ಮೋಸ ಮಾಡುವ ಯಾವ ಕರ್ಮವೂ ಬರುವುದಿಲ್ಲ. ಕರ್ಮ ಶುದ್ಧತೆಗೆ, ಅರಿವಿನ ವಿಸ್ತಾರಕ್ಕೆ, ಭಗವಂತನ ಮೇಲಿನ ದೃಢ ವಿಶ್ವಾಸಕ್ಕೆ ಜನ್ಮದಲ್ಲೊಮ್ಮೆ ಆದರೂ ಗೀತೆಯ ಶ್ರವಣ ಚಿಂತನೆ ಆಗಬೇಕು. ಸಕೂತವಾಗಿ, ವ್ಯವಸ್ಥಿತವಾಗಿ. ಪುರುಸೊತ್ತಿನಲ್ಲಿ ಮಾಡಿದಾಗ, ವರ್ಷ ತಗ್ಗಿದಾಗ ಕಿವಿಗೊಂದು ಕೇಳಿಸುವಂತೆ ಮಾಡಿದದ್ದು ಪ್ರಯೋಜನ. ಅದಲ್ಲ, ಅಧ್ಯಯನಕ್ಕೋಸ್ಕರ ಕೂತು ಅಧ್ಯಯನ ನಡೆಸಿದಲ್ಲಿ ಅದು ಮುಂದೆ ಹೇಳುತ್ತಾನೆ ಕೃಷ್ಣ. ಅಧ್ಯೇಶ್ಯದೇಚ ಪರಮಂ ಏಮಂ ಅಂತ ಹೇಳಿಕೊಂಡು ಅದನ್ನು ಇಲ್ಲಿ ವಾಸ್ತವ ಹೇಳಿದ್ದು ನಾನು. ಮದ್ಭಕ್ತ ಅನ್ನುವಲ್ಲಿ ಹೇಳಿದ್ದು. ದೇವರ ಅರಿವು ಮೂಡಿದಾಗ ಆಗುವ ಭಗವಂತನ ಮೇಲಿನ ಅನ್ಯಾದೃಶವಾದ ನಂಟು ಇನ್ಯಾವ ಕಾಲಕ್ಕೆ ಯಾವುದರಿಂದಲೂ ಬರುವುದಿಲ್ಲ. ಅದನ್ನು ದೇವರಲ್ಲಿ ನಾವು ಬಲಾತ್ಕಾರದಿಂದ, ಯಾವುದೋ ಪ್ರಲೋಭನೆಯಿಂದ, ಏನೋ ಕೊಡುವ ಮೂಲಕ ಪಡೀಲಿಕ್ಕಾಗುವುದಿಲ್ಲ. ಮತ್ತೆ ಹೇಳುತ್ತಾನೆ, ಭಗವಂತನ ಮೇಲೆ ನನಗೆ ಒಳ್ಳೆಯ ರೀತಿಯಾದ ವಿಶ್ವಾಸ ಇದೆ. ಅದರ ಬಗ್ಗೆ ಬೇಕಾದಷ್ಟು ಶಾಸ್ತ್ರಗಳನ್ನು ಓದಿದ್ದೇನೆ, ತಿಳ್ಕೊಂಡಿದ್ದೇನೆ. ಆದ್ದರಿಂದ ನನ್ನ ಮನಸ್ಸು ಭಗವಂತನಲ್ಲಿ ಸದಾ ಇರ್ತದೆ. ಅಂದ ತಕ್ಷಣ ಮುಗಿಲಿಲ್ಲ ಅಂತಾನೆ. ನಿನಗೆ ದೇವರು ಇಷ್ಟ ಆದ, ನೀನು ದೇವರನ್ನು ಇಷ್ಟ ಮಾಡಿಕೊಳ್ಳಲಿಕ್ಕೆ ದೇವರ ಸಂಗತಿಗಳನ್ನು ಅರಿತೆ, ನೀನು ಭಗವದೆಡೆಗೆ ನಿನ್ನ ಮನಸ್ಸನ್ನು ಕಳುಹಿಸಿಕೊಟ್ಟೆ. ಆದರೆ ದೇವರು ತಗೊಂಡ ಅದನ್ನು, ದೇವರಿಗೆ ಮುಗೀತಾ, ಇಷ್ಟ ಆಯಿತು. ನಿನಗೆ ದೇವರು ಇಷ್ಟ ಆದ, ದೇವರಿಗೆ ನೀನು ಇಷ್ಟ ಆದೆಯಾ ಅದೇ ಗೊತ್ತಾಗತ್ತೆ. ಅದಕ್ಕೆ ನಾವು ಅವನ ಕೆಲಸ ಮಾಡಬೇಕು. ಮುಂದಿನ ಹಂತ, ಎಷ್ಟೋ ಜನರು ತಿಳಿದವರು ಭಗವಂತನೆಡೆಗೆ ನನ್ನ ಮನಸ್ಸು ಹೋಗಿದೆ, ಹರಿಯ ಬಿಟ್ಟಿದ್ದೇನೆ ಅಂತೇಳಿ ಕರ್ಮಲೋಪ ಮಾಡ್ತಾನೆ. ಕರ್ಮದಲ್ಲಿ ಆದಷ್ಟು ಕಡಿಮೆಗೊಳಿಸ್ತಾರೆ. ಎಷ್ಟೋ ವಿಷಯಗಳನ್ನು ಬಿಟ್ಟುಕೊಡುತ್ತಾರೆ ಮತ್ತು ಕೊನೆಗೆ ಹೇಳುತ್ತಾರೆ ಅದು ಜ್ಞಾನಿಗೆ ಕರ್ಮ ಬೇಕಾಗಿಲ್ಲ. ಎಲ್ಲಿಯೂ ಕೃಷ್ಣ ಜ್ಞಾನಿಗೆ ಕರ್ಮ ಬೇಕಾಗಿಲ್ಲ ಹೇಳಲಿಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂದ. ಎಂಥ ಕೆಲಸ ಮಾಡಿದ್ರೂ ಜ್ಞಾನಿಯಾದವನ ಕೆಲಸದಲ್ಲಿ
ಹಾಳು ಎನ್ನುವುದು ಒಳ್ಳೆಯದಾಗಿ ಹೋಗ್ತದೆ ಅಂತ. ಧರ್ಮೋ ಭವತಿ ಅಧರ್ಮೋಪಿ ಅಂತ ಹೇಳಿದ್ದು ಸಿಕ್ಕಿಬಿದ್ದದ್ದಲ್ಲಿ. ಅದಕ್ಕೋಸ್ಕರ ಕರ್ಮ ಬಿಡು ಹೇಳಲಿಲ್ಲ ಅವ. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮಃ. ಎಲ್ಲರೂ ಬಯಸಿದಂತೆ ಕರ್ಮ ಮಾಡುವುದಂತೆ ತಿಳಿದವನು ಕರ್ಮ ಮಾಡುವುದಲ್ಲ ಅಂತ ಹೇಳಿ ಕರ್ಮ ಬಿಡ್ಲಿಕ್ಕಲ್ಲ, ಅವನು ಮಾಡಬೇಕು. ಸಕ್ತ ಕರ್ಮಣ್ಯ ವಿದ್ವಾಂಸ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾನ್ ತಥಾ ಸಕ್ತ ಚಿಕೀರ್ಷು ಲೋಕಸಂಗ್ರಹವನ್ನು. ತಿಳಿಯದವನು ಹೇಗೆ ಮಾಡ್ತಾನೋ ತಿಳಿದವನಾಗಿ ಮಾಡಲಿಕ್ಕೆ ಬಿಡಲಿಕ್ಕೆ ಹೇಳಲಿಲ್ಲ. ಕರ್ಮವನ್ನು ಬಿಡು ಹೇಳಲಿಲ್ಲ. ಕರ್ಮ ಮಾಡಿದರೆ ನಿನಗೇನು ಆಪತ್ತು ಬರುವುದಿಲ್ಲ ಅಂತ ಮಾತ್ರ ಹೇಳ್ತಾನೆ. ಆದ್ದರಿಂದ ಬಿಡು ಅಂತ ಅರ್ಥ ಮಾಡಿಕೊಂಡದ್ದು ನಮ್ಮ ತಪ್ಪು, ಅದಿಲ್ಲ. ಪ್ರತಿಯೊಬ್ಬನು ಅಹರಹ ಸಂಧ್ಯಾಮುಪಾಸೀತ ಅಂತ ಹೇಳಿಕೊಂಡಾಗೆ ಪ್ರತಿನಿತ್ಯವೂ ಭಗವಂತನ ಹೊತ್ತಿಗೆ ಉಪಾಸನೆಯನ್ನು ಅವರವರ ಆಶ್ರಮಕ್ಕೆ ಜಾತಿಗೆ ಅನುಗುಣವಾಗಿ ನಡೆಸಲೇಬೇಕು. ಹಿಂದೆ ಕೃಷ್ಣ ಹೇಳಿದ್ದ ಅದನ್ನೆಲ್ಲ. ಶೌಚಂ ತಪಃ ಅಂತ ಹೇಳಿಕೊಂಡು ಬ್ರಹ್ಮಕರ್ಮ ಸ್ವಭಾವಜಂ ಅಂತ ದೇವರನ್ನು ಪಡೆಯುವ ಕಥೆ ಹೇಗೆ, ಉಳಿದವರ ಪಾಡೇನು, ಎಲ್ಲವನ್ನು ಬಿಡಲಿಕ್ಕಿಲ್ಲ. ಯಾವ ವ್ಯಕ್ತಿಗೂ ಅವನದ್ದೇ ಆಗಿರತಕ್ಕ ಜಾತಿಗೆ, ವಯಸ್ಸಿಗೆ, ದೇಶಕ್ಕೆ ಅನುಕೂಲವಾದ ಆಚರಣೆಗಳು ಪ್ರತ್ಯೇಕ ಇದ್ದರೂ, ಸಾಮಾಜಿಕವಾಗಿದ್ದರೂ, ವೈಯಕ್ತಿಕವಾಗಿ ಭಗವಂತನಿಗೆ ಸಂಬಂಧಪಟ್ಟಂತಹ ಚಿಂತನೆಗಳು ಉಂಟೇ ಉಂಟು, ಅನುಷ್ಠಾನಗಳು ಉಂಟೇ ಉಂಟು. ಅದರ ರೀತಿ ರಿವಾಜುಗಳು ಬೇರೆ ಇರಬಹುದು, ಇಲ್ಲ ಹೇಳಲಿಕ್ಕಿಲ್ಲ, ಬೇಕೇ ಬೇಕು ಅಂತಾನೆ. ಅದರಿಂದ ಧ್ಯಾನ, ಚಿಂತನೆ ಎಲ್ಲ ಉಂಟೇ ಉಂಟು, ಆಚರಣೆಗಳು. ಅದಕ್ಕೋಸ್ಕರ ಮಧ್ಯಾಜಿ ಅಂದ, ನನ್ನನ್ನು ಅನೇಕ ರೀತಿಯಲ್ಲಿ ನೀನು ಆರಾಧನೆ ಮಾಡು. ಯಜನಂ ಯಜ್ಞಂ ಯಜ್ಞ ಅಗ್ನಿ ಮಾಧ್ಯಮದಲ್ಲಿ. ಅಗ್ನಿ ಒಂದೇ ಯಜ್ಞ ಅಲ್ಲ, ಅನೇಕ ಯಜ್ಞಗಳುಂಟು. ಹಿಂದೆ ಹೇಳಿದ್ದ ಕೃಷ್ಣ, ತಪೋಯಜ್ಞ ಜ್ಞಾನಯಜ್ಞ ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಅಂತ ಹೇಳಿಕೊಂಡು ದ್ರವ್ಯಯಜ್ಞ ಅಂತ, ದ್ರವ್ಯದ ಯಜ್ಞ, ಅಗ್ನಿಮುಖದ ಯಜ್ಞ, ವಿದ್ಯಾದಾನದ ಯಜ್ಞ, ಇನ್ಯಾವುದೋ ಯಜ್ಞಗಳು, ಎಲ್ಲವೂ ಯಜ್ಞ. ಯಜಜೇವ ಪೂಜಾಯಾಮದ, ದೇವರ ಪೂಜೆಗಳು. ಅದು ಅಗ್ನಿ ಮಾಧ್ಯಮದಲ್ಲಿ ಕೊಟ್ಟರೆ ಅದು ಯಜ್ಞ ಅಂತ ಇವತ್ತಿನ ಆಡುಭಾಷೆಯಲ್ಲಿ, ರೂಢಿಯಲ್ಲಿ. ಅದನ್ನು ಗೋಮುಖದಲ್ಲಿ ಕೊಟ್ಟರೆ ಅಗ್ನಿಮುಖ ಪ್ರಯೋಗ, ಗೋಮುಖ ಪ್ರಯೋಗ. ದನದ ಬಾಯಲ್ಲಿ ಕೊಡುವುದು, ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಕೊಡುವುದಲ್ಲ. ಅದಕ್ಕೆ ಬೇಕಾಗಿರತಕ್ಕ ತೃಣವಿಶೇಷಾದಿಗಳನ್ನು ತಂದು ಹಾಕುವುದು, ಒಳ್ಳೆಯದು ಮಾಡಿ ಶುಭ್ರ ಮಾಡಿ ಕೊಡುವುದು. ಅದರ ಬೆನ್ನ ಹಿಂದೆ ಹೋಗಿ ಅದಕ್ಕೆ ಬರತಕ್ಕ ಬಾಧೆಗಳನ್ನು, ಕೀಟ ಬಾಧೆಗಳನ್ನು ಪರಿಹರಿಸುವುದು, ಅದಕ್ಕೆ ನೀರುಣಿಸುವುದು, ನೆರಳು ಕೊಡುವುದು. ಇದೆಲ್ಲ ಹಿಂದೆ ಗೋಸೇವೆ ಮಾಡಿದ್ದಾರೆ. ಇದು ಗೋಮುಖ ಪ್ರಯೋಗ. ಗೋಮುಖ ಪ್ರಯೋಗ ಹೇಳಿ ದನವನ್ನು ಕಟ್ಟಿ ಬಾಯಿ ಮಾಡಿಸಿ ಅದಕ್ಕೆ ಸ್ವಾಹ ಹಾಕುವುದಲ್ಲ, ಮತ್ತು ಅದಕ್ಕೆ ಬಡಿಯುವುದು. ಅದು ಮಾಡದಿದ್ದರೆ 2 ಸೃಕ್ಸೃವಗಳಿಂದ 2 ಹೊಡೆದು, ಇದೆಂತ ಕರ್ಮ ಆಗಲಿ. ಹಾಗೆ ಬ್ರಹ್ಮಮುಖ ಪ್ರಯೋಗ, ಅಗ್ನಿಮುಖ ಇದ್ದಕ್ಕೆ ಬ್ರಹ್ಮಮುಖ ಪ್ರಯೋಗ. ಶುದ್ಧವಾದ ಒಬ್ಬ ಜ್ಞಾನಿಯಲ್ಲಿ ಕೂತಿ ಯಾವ ರೀತಿಯಲ್ಲಿ ಅವನಿಗೆ ಉಪಾಸನೆ ಮಾಡಲಿಕ್ಕೆ ಉಂಟು, ಅದು ಮಾಡಲಿಕ್ಕೆ. ನಮಗೆ ಒಂದೇ ಮುಖ ಪ್ರಯೋಗ ಗೊತ್ತಿರೋದು, ಅಗ್ನಿಮುಖ ಏಕಮುಖ ಪ್ರಯೋಗ. ನಮ್ಮದು ಬಹುಮುಖ ಪ್ರಯೋಗವೇ ಗೊತ್ತಿಲ್ಲ, ಅದಕ್ಕೆ ಪುಸ್ತಕಗಳೇ ಇಲ್ಲ, ಹೇಳಿಕೊಡೋರು ಅದಕ್ಕಿಂತ ಮೊದಲಿದೆ. ಇದ್ದ ಒಂದು ಅಗ್ನಿಮುಖಕ್ಕೆ ಅನೇಕ ಟಿಪ್ಪಣಿಗಳು, ಟೀಕೆಗಳು, ವ್ಯತ್ಯಾಸಗಳು ಇಷ್ಟ ಬಂದಾಗಿ ನಡೀತಾ ಉಂಟು. ಒಂದು ಅಗ್ನಿಯನ್ನಿಟ್ಟುಕೊಂಡು ಭಗವಂತನ ಆರಾಧನೆ ಮಾಡಲಿಕ್ಕೆ ನಾವು ಸೋಲ್ತೇವೆ, ಹೇಗೆ ಗೊತ್ತಾಗುವುದಿಲ್ಲ. ಇವರನ್ನೆಲ್ಲ ಮುಖ ಪ್ರಯೋಗ ಮಾಡಿದರೆ ಅಲ್ಲಿ ಮುಗಿದೇ ಇತ್ತು. ವಿಶ್ವಮುಖ ಪ್ರಯೋಗದಲ್ಲಿ, ವಿಶ್ವತೋಮುಖ ಪ್ರಯೋಗದಲ್ಲಿ ಯದ್ವಾತದ್ದು ಆಗಿಬಿಡುತ್ತೆ. ಒಂದಕ್ಕೊಂದು ಈಗಲೇ ಸಂಕ್ರಾಂತಿ ಆಗಿದೆ, ಒಂದಕ್ಕೊಂದು ಸೇರಿಬಿಟ್ಟಿದೆ. ಯಾರನ್ನು ಯಾರಿಗೆ ಎಲ್ಲಿ ಹೇಗೆ ಸಿಕ್ಕಿಸುವುದು ಗೊತ್ತಿಲ್ಲ. ನಾನಾಗ ಕೊಡಿಮರ ಹೇಳಿದಾಗೆ, ದೇವಸ್ಥಾನಕ್ಕಿಂತ ದೊಡ್ಡದು ಧ್ವಜಸ್ತಂಭ ಆಗಿದೆ. ದೇವಸ್ಥಾನದ ಒಳಗಿನ ವೈಭವಕ್ಕಿಂತ ದೇವಸ್ಥಾನದ ಒಳಗಿನ ದೇವರ ಹತ್ತಿರದ ದೀಪ, ಅಯ್ಯ ನೋಡಲೇಬಾರ್ದದ. ನೀವು ದೀಪ ಯಾಕೆ ನೋಡ್ತೀರಿ, ದೇವರನ್ನು ನೋಡಿದರೆ ಸಾಕು ಅಂತ. ಧ್ವಜಸ್ತಂಭ ಮಾತ್ರ ಆಹಾ ಅಪ್ಪಟ ಬಂಗಾರದಿಂದ ಮೈ ಮರೆತು ಕೂತಿದೆ. ಎಷ್ಟು ಜನರದು ಹೊಟ್ಟೆ ಕಲ್ಲು ಹಾಕಿದ್ದೆಲ್ಲ ಸೇರಿದೆಯೋ ಅದು ಪಟ್ಟಿ ಇದೆ. ಅದು ಕೇಳಿದರೂ ಪಟ್ಟಿ ಕೊಡ್ತಾರೋ, ಇಷ್ಟು ಜನರೆಲ್ಲ ದುಡ್ಡು ಇಷ್ಟು ಕೊಟ್ಟಿದ್ದಾರೆ. ಯಾರ ಕರ್ಮಕ್ಕೆ? ಒಳಗಿದ್ದ, ನಾನು ಹೀಗೆ ಬಂದಾಗ ಮಾತಾಡಿಕೊಂಡು ಬಂದೆ, ಒಳಗಿದ್ದ ದೇವರಿಗೆ ಬಂಗಾರದ ಕಲಶದಲ್ಲಿ ಅಭಿಷೇಕ ಇಲ್ಲ, ಹೊರಗಿನ ಧ್ವಜಸ್ತಂಭಕ್ಕೆ ಬಂಗಾರ ಲೇಪನ ಇದೆ. ಯಾರಿಗೆ ಬೇಕು? ದೇವರಿಗೆ ಕೊಡಿಮರ ಕಾಣ್ತದ, ಬಾಗಿಲಾಕಿ ಕೂತ್ಕೊಳಿಸುವುದು ಅವನನ್ನು. ಅದು ಬಿಡ್ತಾರ ಜನ, ಅಡ್ಡ ನಿಲ್ತಾರೆ. ಅವನಿಗೆ ಬೇಡದು, ನಮಗೆ ವೈಭವ. ದೇವರಿಗೆ ಏನುಂಟು? ದೇವರಿಗೆ ಉಣಿಸುವ ಪಾತ್ರೆ ಅತ್ಯಂತ ಹಾಳಾದದ್ದು, ಅವನಿಗಿಟ್ಟ ದೀಪ ಅತ್ಯಂತ ಮಲಿನವಾದದ್ದು. ಅದು ಯಾವುದು ಬಂಗಾರಮಯ ಇಲ್ಲ. ನಾನು ಹೇಳ್ತೇನೆ, 24 ಗಂಟೆ ಉರಿಯುವ ದೇವರ ದೀಪ, ನಂದಾ ದೀಪ, ಅದು ಬಂಗಾರದ ಪಾತ್ರೆಯಲ್ಲಿ ಇರಬೇಕು. ಒಂದು ಬಂಗಾರ ತಟ್ಟೆಯಲ್ಲಿ ದೀಪ ಇಲ್ಲದಿದ್ದರೆ ಇಡೀ ಕೊಡಿಮರದಲ್ಲಿ ಹಾಕಿದ ಬಂಗಾರ ಯಾರಿಗೆ ಬೇಕ್ರಿ? ನಮ್ಮ ಪರಿಸ್ಥಿತಿ ಕೇಳುವಾಗಿಲ್ಲ, ಹೇಳುವಾಗಿಲ್ಲ. ಇದು ಕೃಷ್ಣ ಕೊಟ್ಟ ಮಧ್ಯಾಜಿ ಅಂದ. ನನ್ನ ಮೇಲಿನ ಅರಿವಿತ್ತು, ನನ್ನ ಮೇಲೆ ನಿನಗೆ ವಿಶ್ವಾಸ ಇದ್ದರೆ ನೀನು ನನ್ನ ಪೂಜೆ ಮಾಡ್ತಿ. ಇವತ್ತು ನೀನು ನನ್ನ ಪೂಜೆ ಮಾಡೋದಿಲ್ಲ, ದೇವಸ್ಥಾನ ಪೂಜೆ ಮಾಡುದು. ದೇವಸ್ಥಾನದ ಹೊರಗೆ ಬಂದವರ ಪೂಜೆ ಮಾಡುದು, ಅದರ ಆಚೆಗೆ ನಿಂತ ಸುತ್ತವರ ಪೂಜೆ ಮಾಡುದು. ಪರಿಕರದ ಪೂಜೆ ಅಷ್ಟೇ, ದೇವರ ಪೂಜೆ ಇಲ್ಲ, ಎಲ್ಲಿಯೂ ಇಲ್ಲ, ಯಾವ ಕಥೆಯಲ್ಲೂ ಇಲ್ಲ. ಎಲ್ಲ ವೈಭವ ಹೊರಗೆ ಆಗ್ತಾ ಇದೆ, ಹೊರಗೆ ಬಂದವರಿಗೆ ಆಗ್ತಾ ಇದೆ.
ಏನು ಅರ್ಥ ಕೇಳ್ತಾನೆ? ಧರ್ಮವನ್ನು ತೊರೆದು ಅದರ ವ್ಯಾಪ್ತಿಯನ್ನು ಬಿಟ್ಟು ಬೇಲಿಯನ್ನು ಮುರಿದು ಚೌಕಟ್ಟಿಗಿಂತ ಆಚೆ ನಿಂತು ನಮ್ಮತನವನ್ನು ಕಳೆದುಕೊಂಡು ಮತ್ತೆ ಇದಾದ್ರೆ ಆಯಿತು ಕೇಳಿದರೆ ಅಲ್ಲಿ ಕರ್ತೃವಿನ ವೈಗುಣ್ಯ ಪೂರ ಆಯಿತು, ಅವನೇ ತನ್ನ ಪಾಪಿಯಾಗಿ ಬಿಡುತ್ತಾನೆ. ಅದನ್ನು ಕೃಷ್ಣ ಬಹಳ ಸುಂದರವಾಗಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸ್ತಾನೆ. ದೇವರ ಮೇಲೆ ಮನಸ್ಸು ಕೊಡು, ಭಗವಂತನ ಅರಿವು ಮಾಡು, ಅದರ ಬಗ್ಗೆ ಕೂತುಕೋ ಹೇಳಿ ನಿಲ್ಲಿಸುವುದಿಲ್ಲ. ಬಹುಮುಖದ ಶಾಸ್ತ್ರ ಹೇಳಿದ ವಿಧಿ ನಿಷೇಧಗಳ ಪ್ರಯೋಗ ಶೀಲ ನೀನಾಗಬೇಕು. ಅನೇಕ ಮುಖಗಳಲ್ಲಿ ಸೂರ್ಯೋಗ್ನಿಹಿ ಬ್ರಾಹ್ಮಣೋ ಗಾವಹ ವೈಷ್ಣವ ಕಂ ಮರುತ್ ಜಲಂ ಅಂತ ಅಷ್ಟು ಪ್ರತೀಕಗಳಲ್ಲಿ ಆಗತಕ್ಕಂಥ ಸಮಾರಾಧನೆಗಳು ಒಂದರಲ್ಲಿ ನಿಲ್ಲಿಲ್ಲ, ಒಂದಕ್ಕೆ ಮೀಸಲು ಆಗಲಿಲ್ಲ. ದೊಡ್ಡ ಸಂಗತಿಯಲ್ಲ. ಅನೇಕ ಕಡೆ ಕೃಷ್ಣ ಹೇಳುತ್ತಾನೆ, ನನಗೆ ಅಗ್ನಿಯಲ್ಲಿ ಹಾಕುವ ಆಹುತಿಗಿಂತ ಇಷ್ಟ ಒಬ್ಬ ಅರಿತವನಲ್ಲಿ ಮಾಡುವ ಸೇವೆ ಅಂತ, ಅದು ನನಗೆ ಬೇಕು ಅಂತ. ಇದಕ್ಕಿಂತ 100 ಪಾಲು ನಾನು ಅದನ್ನು ಹಿಗ್ಗಿನಿಂದ ಪಡಿತೇನೆ, ತಿರುಗಿಸಿ ಕೊಡ್ತೇನೆ, ಇದು ಯಾರಿಗೆ ಬೇಕಯ್ಯ ಕೇಳ್ತಾನೆ. ಅದು ಅವನಿಗೆ ಗೊತ್ತಾಗಿರಬೇಕು. ಹಳತ್ತು ಪದಾರ್ಥಗಳ, ಅದು ವಾಸನೆ ಬರುವ ತುಪ್ಪಗಳ ಈ ಹೋಮ ನೋಡಿ ವಾಕರಿಕೆ ಒಂದು ಹೇಳಿರಬೇಕು, ಇದು ದಮ್ಮಯ್ಯ ಬೇಡ ಅಂತ, ಇದರ ಬದಲಿಗೆ ಅದು ಮಾಡು ಅಂತ. ಹಾಗಿರಬೇಕು. ಸುತ್ತಮುತ್ತಲು ಕೂತು ಎಲ್ಲರೂ ಎಸೆಯುವುದು ಕಂಡು ಅವನಿಗೆ ಅಸಹ್ಯ ಆಗಿರಬೇಕು. ಇದೆಂಥ ಕಥೆ ಅಂತ. ಎಲ್ಲಿ ನೋಡಿದರಲ್ಲಿ ಬಡಕ್ ಬಿದ್ದಾಗ ಇನ್ನೊಮ್ಮೆ ಇತ್ತು ರಥೋತ್ಸವದಲ್ಲಿ, ಹಗಲು ತೇರಿನಲ್ಲಿ ಸುತ್ತಮುತ್ತಲು ಕಿತ್ತಲಿ ಬಿಸಾಡುವುದು, ಗಮ್ಮತ್ತು ಯಾರ್ಯಾರ ಮೇಲೆ ಬಿಸಾಡೋದು, ಮತ್ತೆ ರಥಕ್ಕೆ ಅಲ್ಲ, ದೇವರಿಗೆಲ್ಲ, ಯಾರನ್ನು ದೂರದಲ್ಲಿ ನೋಡೋದು ಅವರಿಗೆ ಬಿಸಾಡೋದು. ಈಗ ನಿಲ್ಲಿಸಿದ್ದಾರೆ, ಅದು ಸಣ್ಣಗಿರುವಾಗಿತ್ತು, ನಾವೆಲ್ಲ ಅವಿತು ಕೂತ್ಕೊಳ್ಳೋದು ಬದಿಯಲ್ಲಿ, ಇದು ಆಗುವಂಥದ್ದಲ್ಲ ಅಂತ ಕಿತ್ತಲೆ ಬಿಸಾಡುವ ವೈಭವ ನೋಡಿದೆ. ಆದರೆ ಇದು ಉತ್ಸವ ಅಲ್ಲ, ಇದು ಆಟ ಅಷ್ಟೇ. ಅದೇ ರೀತಿಯಾಗಿ ಬಿಟ್ಟಿದೆ. ಭಗವಂತನಿಗೆ ಇದ್ದದ್ದೆಲ್ಲ ಕಾಣುವಾಗ ಇದು ಕಾಟ ಅಂತ ಅನಿಸಿಕೊಂಡಿದೆ. ಮಾಡುವುದೆಲ್ಲ ನೋಡಿದರೆ, ಗ್ರಹಚಾರದ ಕ್ರಮ ನೋಡಿದರೆ ಎಲ್ಲಿಂತಿಲ್ಲ ಅಗ್ನಿ ಉರಿತಾ ಇರ್ತದೆ, ಇಲ್ಲಿಂದ ಒಂದು ಕಡೆಯಿಂದ ಎಂಥದ್ದು ಬಿತ್ತು, ಆಚಿಂದ ಎಂಥದ್ದು ಬಿತ್ತು, ಮತ್ತೊಂದು ಕಡೆಯಿಂದ ಬಿತ್ತು, ಇದೆಂತ ನೋಡ್ತಾನೆ. ಈಚೆ ತಿರುಗೊಂದು ಹೇಳಿದ್ದೇವೆ ನಾವು, ಗಮ್ಮತ್ತಿರುತ್ತೆ. ಅಂದರೆ ಕನ್ನಡದ ಅರ್ಥದಲ್ಲಿ ಆ ಪದಗಳನ್ನು ನೋಡಿದರೆ ಖುಷಿ ಇರುತ್ತೆ. ಅವನು ಆಚೆ ನೋಡ್ತಾ ಇದ್ರೆ ನಾವು ಹೇಳ್ತೇವೆ ಅವನ ಹತ್ರ, ಏ ಅಗ್ನಿ ಈಚೆ ನೋಡು ಅಂತ, ಪ್ರಾಮುಖೋ ದೇವಮೋ ಸಮ್ಮುಖೋ ಭುವ ಅಂತ, ಇತ್ತ ನೋಡು ಅಂತ. ಅವ ಆಯಿತು ಒಂದು ಒಳ್ಳೆ ಅಂತ ಹೇಳಿದ್ದಾನೆ ಇವ ಅಂತ ಹೇಳಿಕೊಂಡು ಇತ್ತ ನೋಡಿದ್ದಾನೆ. ಇತ್ತ ನೋಡುವಾಗ ಹಿಂಬದಿಯಿಂದ ಯಾರೋ ಕಲ್ಲಿ ಬಿಸಾಡೋದು ಟೈಯ ಮಂಡೆಗೆ, ಆಚಿನ ಮುಳ್ಳಿನ ಸಮಿತಿ ಯಾರ ಎಸೆಯುವುದು, ಇದೆಂಥ ಕತೆ ನಾವು ನೋಡಲಿಕ್ಕಿಲ್ಲ. ಈಚೆ ತಿರುಗು ಹೇಳಿ ಆಗಿದೆ ನಾವು, ಈಚೆ ತಿರುಗು ಅಂತ ಹೇಳಿ ಆ ಅಗ್ನಿ ಹತ್ರ ಎಷ್ಟು ಅಪಚಾರ ಮಾಡ್ತೇವೆ ನೋಡಿ. ಎಚ್ಚರ ಯಾರಿಗಿಲ್ಲ. ಕೊನೆಗೆ ಬಿಸಾಡೋದು ದೊಡ್ಡ ಕುಂಡಾದರೆ ತಾಳಿ ಬೊಂಡ ಎಲ್ಲ ಬಿಸಾಡಲಿಕ್ಕುಂಟು. ಆಹಾ, ಚೆನ್ನಾಗಿದೆ ಅದನ್ನು ನೋಡಲಿಕ್ಕೆ. ಇದು ವೈಭವ, ಇದಕ್ಕೆ ದುಡ್ಡು ಸಂಗ್ರಹ, ಇದೊಂದು ದೊಡ್ಡ ಸಮಾರಾಧನೆ ಅಂತ. ಅದಕ್ಕೆ ಕೃಷ್ಣ ಹೇಳಿದ್ದು, ಶಾಸ್ತ್ರೀಯವಾಗಿ ನೀನು ನಡೆಸಿಕೊಟ್ಟರೆ ನನ್ನ ಎತ್ತರವನ್ನು ಗುರುತಿಸ್ತೀಯ ಅಂತಾನೆ. ಭಗವಂತನ ಆರಾಧನೆ, ಭಗವಂತನ ಮೇಲಿನ ಮನಸ್ಸು, ಅವನ ಮೇಲಿನ ಅರಿವು, ಇದೆಲ್ಲ ಹೇಳಿದಾಗ ಇಷ್ಟಾದರೂ ಲಾಭ ಉಂಟೆ ಕೇಳಿದರೆ, ಇಷ್ಟಿದ್ದವರು ಯಾರ್ಯಾರನ್ನು ಹಚ್ಚಿಕೊಳ್ಳುತ್ತಾರೆ, ಆಗೋದಿಲ್ಲ ಅಂದ. ಮಾಂ ನಮಸ್ಕರು ಅಂತಾನೆ. ನಮಸ್ಕಾರದ ಪ್ರತ್ಯಯನ್ನು ಕೇಳಿದರೆ ಅಧಿಕತ್ವದ ದರ್ಶನ, ಸರ್ವಾಧಿಕ್ಯ ಭಗವಂತನಲ್ಲಿ ಉಂಟು ಅಂತ ನಿನಗಾದರೆ ನನ್ನ ಸೇವೆ ಮಾಡು ಅಂತಾನೆ. ಇದು ಒಂದಕ್ಕೊಂದು ಕೊಂಡಿ. ಹೇಗೆ ದೇವರ ಮೇಲೆ ಮನಸ್ಸಿದ್ರೂ ದ್ವೇಷದವನಿಗೆ ನಿರಂತರ ದೇವರ ಮೇಲೆ ಮನಸ್ಸಿರ್ತದೆ, ಆದರೆ ದ್ವೇಷ, ಹೇಗೆ ಅವನನ್ನು ಕೊಲ್ಲುವುದು, ಹೇಗೆ ಅವನಿಗೆ ಮೋಸ ಮಾಡೋದು, ಅವನ ನಂಬಿದವರನ್ನು ಹೇಗೆ ಮುಗಿಸುವುದು. ಕಂಸನ ಪಾರಪತ್ಯದಲ್ಲಿ ಯೋಚನೆ ಇದ್ದದ್ದೇ ಹಾಗೆ. ಅವನು ಎಲ್ಲಿಯೆಲ್ಲ ಬ್ರಾಹ್ಮಣರ ಕೇರಿ ಉಂಟೋ ಅದನ್ನೆಲ್ಲ ಸಂಭ್ರಶ್ಚೇತ ದಕ್ಷ್ಯತಾ ಅಂತಾನೆ, ಅದನ್ನೆಲ್ಲ ದೋಚಿಕೊಳ್ಳಿಯ ಬೆಂಕಿ ಹಾಕಿಯಲ್ಲಿ ಅಂತಾನವ, ಯಜ್ಞಯಾಗಗಳ ನಿಲ್ಲಿಸಿ ಅಂತಾನೆ. ಇವರೆಲ್ಲ ಮಾಡಿದ್ದಾಗೆ ನಿರಂತರ ಅವರದ್ದೇ ಯೋಚನೆ, ಎಲ್ಲಿ ಹೋಗ್ತಾರೆ, ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಏನು ಮಾಡಲಿ ಅಂತ ಹೇಳಿಕೊಂಡು. ಅದನ್ನು ಮನಸ್ಸು ಭಗವಂತನಲ್ಲಿದ್ದರೆ ಸಾಧನೆ ಆಗಲಿಲ್ಲ. ದ್ವೇಷದಲ್ಲಿಯೂ ಮನಸ್ಸು ಭಗವಂತನಲ್ಲಿ ಇರ್ತದೆ, ಭಕ್ತಿ ಮಾಡು, ಜ್ಞಾನ ಬರುವಂಥ. ಜ್ಞಾನದೊಟ್ಟಿಗೆ ದೇವರ ಮೇಲಿನ ವಿಶ್ವಾಸ ಇದ್ದರೂ ಕರ್ಮದಲ್ಲಿ ತಾರದಿದ್ದರೆ ದೇವರಿಗೆ ಪ್ರಯೋಜನ ಇಲ್ಲ. ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗೆ. ದೇವರು ಹೇಳಿದ್ದಾನೆ ಹೀಗೆ ಮಾಡು ಹಾಗೆ ಮಾಡು ಅಂತ. ವಿಧಿ ನಿಷೇಧಗಳೆಲ್ಲ ನಮಗೆ ಇದ್ದದ್ದು. ಕರ್ತ ಶಾಸ್ತ್ರಾರ್ಥವತ್ವಾತ್ ಅಂತ. ಶಾಸ್ತ್ರಕ್ಕೆ ಬೆಲೆ ಬರುವುದು ಯಾವಾಗ? ಮಾಡಿದಾಗ. ಯಾರು ಮಾಡಿದಾಗ? ಬೆಪ್ಪ ಮಾಡಿದಾಗವ. ಬೆಪ್ಪ ಮಾಡಿದಾಗ ಶಾಸ್ತ್ರದ ಮರ್ಯಾದೆ ಹೋಗ್ತದೆ. ಆದ್ದರಿಂದ ಯಾರು ಮಾಡಿದಾಗ ಆಗುವುದು? ಒಳ್ಳೆ ತಿಳಿದವ ಮಾಡಿದಾಗ. ಈಗ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಹುಚ್ಚ ನಮಸ್ಕಾರ ಮಾಡಿದರೆ ಅಂತ ಆಗ್ತದೆ? ನಾವು ಅವನಿಗೆ ನಮ್ಮ ಪ್ರತಿ ನಮಸ್ಕಾರ ಮಾಡ್ತಾ ಕೂತ್ಕೊಳ್ತೇವೆ. ಅವ ಎಲ್ಲರಿಗೂ ಹೇಳ್ತಾನೆ, ನಾಯಿಗೂ ಓದೋದಕ್ಕೆ ನಮಸ್ಕಾರ ಹೇಳ್ತಾ ಇದ್ದಾನೆ. ನಮ್ಮ ಮುಂದೆ ನಾಯಿ ಒಂದು ಹೋಗಿದೆ, ನಮಸ್ಕಾರ ಅಂತ ಹೇಳಿದ್ದ, ನಮಗೆ ಹೇಳಿದ. ಈಗ ನಮಗೆ ಹೇಳಿದ್ದಕ್ಕೆ ನಾವೆಂತ ಮಾಡಬೇಕು? ಹಿಂದೆ ಬರಬೇಕಾ, ಮುಂದೆ ಹೋಗಬೇಕಾ? ಅವನ ನಾಯಿ ಅಂತ ತಿಳ್ಕೊಂಡು ಹೇಳಿದಾಗ ಆಗೋದಿಲ್ವ ಅರ್ಥ? ಆದ್ದರಿಂದ ಬೆಲೆ ಕೊಟ್ಟಲ್ಲಿ ಮಾತ್ರವೇ, ಬೆಲೆ ಇದ್ದವನಲ್ಲಿ ಮಾತ್ರವೇ ಸೇವೆ ತಗೊಳ್ಳಿಕ್ಕೆ ಉಪಕಾರ ಆಗುವುದು. ಅರಿವು ಇಲ್ಲದವನು ಮಾಡಿದ ಸೇವೆಗೆ ಅರ್ಥ ಇಲ್ಲ. ಅವನೇ ಹೇಳ್ತಾನೆ, ನನಗೆಂತ ಗೊತ್ತಿಲ್ಲ, ಅವರು ಮಾಡಿದ್ದು ನೋಡಿ ಮಾಡಿದೆ ಅಂತ. ಆಯ್ತಲ್ಲ, ಮರ್ಯಾದೆ ಹೋಯ್ತಲ್ಲ.
ಉಳಿದವರು ಮಾಡಿದ್ದು ನೋಡಿ ಮಾಡುವ ಈ ದಡ್ಡನನ್ನು ಕಟ್ಟಿಕೊಂಡು ರಾಜ ಏನು ಖುಷಿ ಪಡ್ತಾನೆ? ಖುಷಿ ಪಡೋದಿಲ್ಲ. ಅದನ್ನು ಭಕ್ತಃ ಮದ್ಯಾಜಿ ಅಂದ ಕೃಷ್ಣ. ನನ್ನ ಒಳ್ಳೆಯ ಅರಿವು ಇದ್ದು ನನ್ನನ್ನು ಪ್ರೀತಿಸಿ ಕೆಲಸ ಮಾಡಿ ಹೊರತು ಕಾಟಾಚಾರಕ್ಕೆ ಮಾಡಲಿಕ್ಕೂ ಬರಬೇಡ, ಮಾಡದೆ ಉಳಿಲಿಕ್ಕೂ ಹೋಗಬೇಡ ಅಂತ. ಮಾಡುವಾಗ ಎಲ್ಲರನ್ನು ಸಿಕ್ಕಿಸಿಕೊಂಡು ಮಾಡಬೇಡ. ನನ್ನ ಮೇಲಿನ ಮನಸ್ಸಿದ್ದಾಗೆ ಇನ್ನೊಬ್ಬರ ಮೇಲಿನ ಮನಸ್ಸು. ಗಣಪತಿಯೋ, ಸ್ಕಂದನೋ, ಸೂರ್ಯನೋ, ಇನ್ಯಾರೋ ಯಾರೋ ಇವರೆಲ್ಲರನ್ನು ಕಟ್ಟಿಕೊಳ್ಳುವುದು, ಎಲ್ಲರ ಅರಿವನ್ನು ಸಂಪಾದನೆ ಮಾಡುವುದು, ಎಲ್ಲರನ್ನು ಪ್ರೀತಿಸುವುದು, ಎಲ್ಲರಿಗೂ ಹೋಮ ಹವನದಲ್ಲಿ ತರ್ಪಣ ನಮಸ್ಕಾರ ನಡೆಸುವುದು. ಅಂದಾಗ ದೇವರು ಹೇಳ್ತಾನೆ, ಬೇಡಯ್ಯ ಅಂದ, ನೀನು ಮಾಡಿದ ಹೆಚ್ಚಾಯಿತು ಅಂದ, ಬಿಟ್ಟುಕೊಡು ಅಂದ ನನ್ನನ್ನು. ಯಾಕೆ? ಮಾಂ ನಮಸ್ಕರು ಕೊನೆಯದವನತ್ತು. ನೀನು ನನ್ನ ಪೂಜೆ ಮಾಡುವಾಗ ನನ್ನ ಸರ್ವೋತ್ತಮತ್ವವನ್ನು ಕಾಪಾಡಿಕೊಳ್ಳಬೇಕು. ಯಾಕೆ ಅಂದರೆ ಕರ್ಕೊಂಡು ಹೋಗುದು ನಾನು ಅಂತಾನೆ. ಮಾಮೇ ವೈಶ್ಯಸ್. ಅವರ ಮನೆ ಹೋಗ್ತೀಯಾ ಕೇಳ್ತಾನೆ. ಭೂತಾರಾಧನೆ ಮಾಡಿದ್ದ ಭೂತದ ಕೊಟ್ಟಿಗೆ ನೀನು ಸೇರ್ತೀಯ? ಹಿಂದೆ ಹೇಳಿದ್ದದನ್ನು. ದೇವಾನ ದೇವಯಜೋ ಯಾಂತಿ ಪಿತೃನ್ ಯಾಂತಿ ಪಿತೃವ್ರತಾ ಭೂತೇಜ್ಯಾ ಯಾಂತಿ ಭೂತಾನಿ ಯಾಂತಿ ಮಧ್ಯಾಜಿನೋಪಿ ಮಾಂ. ನನ್ನ ಪೂಜೆ ಮಾಡಿದವ ನನ್ನ ಬಳಿಗೆ ಬರ್ತಾನೆ, ಭೂತದ ಪೂಜೆ ಮಾಡಿದವ ಭೂತದ ಕೊಟ್ಟಿಗೆ ಹೋಗ್ತಾನೆ. ಇತರ ದೇವತೆಗಳನ್ನು ನಂಬಿದವ ಇತರ ದೇವತೆಗಳ ಪಾಲಿಗೆ ಸೇರ್ತಾನೆ. ಪಿತೃಲೋಕಕ್ಕೆ ಪಿತೃ ಭಕ್ತಿ ಉಳ್ಳವನು ಹೋಗ್ತಾನೆ, ಹೊರತು ನನ್ನ ಬಳಿಗೆ ಬರುವುದಿಲ್ಲ. ಆದ್ದರಿಂದ ಸತ್ತ ಕೂಡಲೇ ವೈಕುಂಠವಾಸಿಗಳಾಗಿ ಬರಬಾರದು. ಅವ್ರು ಎಂತ ಪೂಜೆ ಮಾಡಿದ್ದು ನೋಡಬೇಕು, ಅಲ್ಲಿಗೆ ವಾಸಿಗಳಾಗಿ ಬರಬೇಕು. ಭೂತವಾಸಿಗಳಾದರು. ಭೂತದ ಪೂಜೆ ಮಾಡ್ತಾ ಇದ್ದರೆ ಭೂತವಾಸಿಗಳು, ದೇವತೆಗಳ ಪೂಜೆ ಮಾಡಿದರೆ ದೇವವಾಸಿಗಳು. ಸ್ವರ್ಗಕ್ಕೆ ಹೋದರೂ ಬರಿಬೇಕು, ವೈಕುಂಠಕ್ಕೆ ಆಗುವುದಿಲ್ಲ. ಆದ್ದರಿಂದ 12ನೇ ದಿವಸ ವೈಕುಂಠ ಸಮಾರಾಧನೆ ಕೆಲವರಿಗೆ ಮಾತ್ರ ಆಗ್ತದೆ, ದೇವರನ್ನು ನಂಬಿದವರಿಗೆ ಆಗುತ್ತೆ. ಉಳಿದವರಿಗೆ ತತ್ತಲ್ಲೋಕ ಸಮಾರಾಧನೆ ಪ್ರಯೋಜನ ಇಲ್ಲ ಅಂದ ವಾಸ್ತವವಾಗಿ. ಇದು ಕೃಷ್ಣ ಗಟ್ಟಿ ಹೇಳೋದು. ಮಾಂ ನಮಸ್ಕರು, ನಮಸ್ ಶಬ್ದದಲ್ಲಿ ಇರುವಂಥದ್ದು ವಾಸ್ತವವಾಗಿ ಯೋ ನಮಸಾ ಸ್ವಧ್ವರಃ ಅಂತ ಶ್ರುತಿ ಹೇಳುತ್ತದೆ. ನಮಸ್ಕಾರವೇ ಒಂದು ದೊಡ್ಡ ಯಜ್ಞ. ಅದು ಯಾರಿಗೂ ಕೈ ಮುಗಿಲಿಕ್ಕೆ ಬರುವುದಿಲ್ಲ. ಯಾರು ದೊಡ್ಡವನೋ ಅವನು ಮಾತ್ರ ನಮಸ್ಕಾರಕ್ಕೆ ಯೋಗ್ಯ. ಯಾವತ್ತೂ ಹೇಳ್ತಾರೆ ಎಲ್ಲ ಟೀಕಾಕಾರರು, ಟಿಪ್ಪಣಿಕಾರರು, ಚಿಂತನೆಕಾರರು ನಮಸ್ಕಾರ ಬಂದ ತಕ್ಷಣ ಹೇಳ್ತಾರೆ, ನಮಸ್ಕಾರಕ್ಕೆ ಪ್ರಯೋಜನ ಏನು, ನಮಸ್ಕಾರ ಮಾಡಲಿಕ್ಕೆ ಏನು ಧರ್ಮ ಇದೆ, ಅವನಲ್ಲಿರತಕ್ಕಂಥ ಗುಣವಂತಿಕೆ ಏನು, ಅವನಲ್ಲಿ ಯಾವ ದೋಷಗಳು ಇಲ್ಲ, ಅವನು ನಮಗೇನು ಲಾಭ ಮಾಡುತ್ತಾನೆ, ಅವನಿಗೇನು ಅಧಿಕಾರ ಕೊಟ್ಟಿದೆ, ಇದೆಲ್ಲ ನಮ್ಯತ್ವ ಪ್ರಯೋಜಕ ಧರ್ಮಗಳು. ನಾವು ನಮಸ್ಕಾರ ಮಾಡುವಾಗ ಯೋಚನೆ ಮಾಡಬೇಕು ಎಂಥದ್ದಕ್ಕೆ ಅಂತ. ನಮಸ್ಕಾರ ಮಾಡಿದ್ದು ಯಾವುದಕ್ಕೆ, ಉದ್ದೇಶ ಏನು, ಏನೋ ಲಾಭ ಆಗಬೇಕು ನಮಗೆ. ಅದು ಇನ್ನೊಬ್ಬರಿಂದ ಆಗುವುದಿಲ್ಲವೋ, ಇನ್ನೊಂದರಿಂದ ಆಗುವುದಿಲ್ಲವೋ, ನಮಸ್ಕಾರ ಮಾಡದೇ ಆಗ್ತದೋ ನೋಡಿ, ಆಗುವುದೇ ಇಲ್ಲ, ಆಗಬೇಕು. ಇನ್ಯಾರಿಂದಲೂ ಸಿಗಬಾರದು. ಹಾಗಿದ್ರೆ ನಮಸ್ಕಾರಕ್ಕೆ ಯೋಗ್ಯತೆ ಉಂಟು. ಆದ್ದರಿಂದ ಭಗವಂತ ನಮಸ್ಕಾರ ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ. ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವ. ಭಗವಂತನಿಗೆ ನಮಸ್ಕಾರ ಮಾಡಿದವ ಇನ್ನೊಮ್ಮೆ ಹುಟ್ಟಿ ಬರುವುದಿಲ್ಲ. ಮಾಮೇ ವೈಶ್ಯಸಿ. ಮತ್ತೆಲ್ಲರಿಗೂ ನಮಸ್ಕಾರ ಮಾಡುವವ ಮತ್ತು ಉಳಿದವರ ಆಧಿಕ್ಯವನ್ನು ಹೇಳುವವ ಅವನು ಯಾವ ಕಾಲದಲ್ಲಿಯೂ ನನ್ನ ಬಳಿಗೆ ಬರುವುದಿಲ್ಲ. ಹಿಂದೆ ಹೇಳಿದ್ದಾನೆ, ಅದನ್ನು ಗಟ್ಟಿ ಮಾಡಲಿಕ್ಕೆ ಹೇಳಿ. ಮಾಮೈಮ ಅಂತ ಏವಕಾರ ಹಾಕಿದ್ದು ಅದಕ್ಕೆ. ನನ್ನಳಿಗೇ ಬರಬೇಕಾದ್ರೆ ನನ್ನ ಸರ್ವಾಧಿಕ್ಯವನ್ನು ಒಪ್ಪಿಕೊಳ್ಬೇಕು. ಉಳಿದವರೆಲ್ಲ ಪರಿವಾರದವರು. ಪರಿವಾರದವರಿಗೆ ಪೂಜೆ ಇಲ್ಲದಿದ್ದರೂ ನಡೀತದೆ, ಪರಿವಾರದವರಿಗೆ ನಮಸ್ಕಾರ ಮಾಡದಿದ್ದರೂ ನಡೀತದೆ. ಪರಿವಾರಕ್ಕೆ ಸಂಬಂಧವೇ ಇಲ್ಲ. ಈಗ ಸ್ವಾಮಿಗಳ ಮನೆಗೆ ಬರಲಿಕ್ಕೆ ಹೇಳಿ ಪಾದಪೂಜೆ ಮಾಡುವಾಗ ಪರಿವಾರವು ಬಂದಿರ್ತದೆ 10-20 ಜನ, ಅವರಿಗೆಲ್ಲ ಪಾದಪೂಜೆ ಮಾಡ್ತೇವೆ, ಪ್ರಯೋಜನ ಇಲ್ಲ. ಹಾಗೆ ಪಾದಪೂಜೆ ಮಾಡಿದರೆ ಸ್ವಾಮಿಗಳಿಗೆ ಬೇಜಾರಾಗುತ್ತೆ. ಅದೆಂಥದ್ದು ಅವರಿಗೆಲ್ಲ ಮಾಡಿದ್ದು ಕೇಳ್ತಾರೆ, ಮತ್ತು ನಂದೆಂಥದ್ದು ವಿಶೇಷ ಇಲ್ಲ ಮಾರ್ಯಾರ, ಅವರಿಗೆ ಮಾಡೋದು ನಿಮಗೆ ಮಾತ್ರ ಸರಿ ತಾನೇ ಅಂತ. ಉಳಿದವರಿಗೆಲ್ಲ ಕಾಣಿಕೆ ಇಡ್ತಾ ಕೂತ್ರೆ ಇದೆಂತ ಪ್ರಯೋಜನ? ಸ್ವಾಮಿ ಹೇಳ್ತಾರೆ ಅದೆಲ್ಲ ನನಗೆ ಕೊಡೋದಾದರೆ ಬನ್ನಿ ಅಂತ, ಅದು ಕೊನೆಮೆ ಇರ್ತದೆ, ಅದು ಆಗುವುದಿಲ್ಲ. ಆದ್ದರಿಂದ ಪರಿವಾರಗಳನ್ನು ಗುರುತಿಸುವುದು ಕೆಲವೊಮ್ಮೆ ಕಮ್ಮಿ ಆಗುತ್ತೆ. ಮಿನಿಸ್ಟರ್ ಎಲ್ಲ ಬಂದರೆ 100 ಪರಿವಾರ ಬರ್ತದೆ, ಯಾರು ಬಂದಿದ್ದಾರೆ ಯಾರಿಗೆ ಗೊತ್ತಿರೋದಿಲ್ಲ, ಅವರಿಗೆ ಗೊತ್ತಿರೋದಿಲ್ಲ ಕೆಲವರಿಗೆ, ಏನು ಹೇಳುವ, ಒಬ್ಬರಿಗೊಬ್ಬರಿಗೆ ಪರಿಚಯ. ಅದನ್ನ ಪರಿವಾರ ಬರಬೇಕು, ರಾಜನ ವೈಭವ ಅಷ್ಟೇ. ಅದನ್ನು ರಾಜನ ವೈಭವದ ಪರಿವಾರವನ್ನು ಗುರುತಿಸುವುದು ಯಜಮಾನನ ದೊಡ್ಡಸ್ತಿಕೆ ಅನಿಸಿಕೊಳ್ಳುವುದಿಲ್ಲ, ಆಗಬೇಕಾಗಿಲ್ಲ. ಅದರ ಬದಲಿಗೆ ನೀವು ಪರಿವಾರಗಳಿಗೆ ಕೊಡತಕ್ಕಂಥ ಪರಿವಾರ ಸಾಮಗ್ರಿಗಳಲ್ಲಿ, ಆ ಸಮಯದಲ್ಲಿ, ಆ ವೈಭವದಲ್ಲಿ, ಆ ಮಂತ್ರಚಿಂತನೆಯಲ್ಲಿ, ಆ ಹೊತ್ತಿಗೆ ಭಗವಂತನಿಗೆ ಕೊಟ್ಟರೆ ಅದಕ್ಕಿಂತ 1000 ಪಟ್ಟು ಲಾಭ ಆಗ್ತಿತ್ತು. 1 ಗಂಟೆ ದೇವರ ಪೂಜೆ ಮಾಡಿ ಪರಿವಾರಗಳನ್ನು 4-6 ಜನರನ್ನು ಇಟ್ಟುಕೊಂಡು ಮತ್ತೊಂದು ಗಂಟೆ ಹಾಳು ಮಾಡಿದರೆ, ಆ 1 ಗಂಟೆ ಹಾಳು ಮಾಡುವುದಕ್ಕಿಂತ 2 ಗಂಟೆ ಉತ್ತಮನಾದ ಭಗವಂತನ ಸೇವೆ ಮಾಡಿದರೆ, ಈ ಎಲ್ಲ ಪರಿವಾರ ಸೇವೆ ಮಾಡಿದ್ದಕ್ಕಿಂತ ಹೆಚ್ಚು ಪುಣ್ಯವು, ಅವರನ್ನು ಮಾಡಿದ ಯೋಗವೂ ಬರ್ತದೆ, 2 ಬರ್ತದೆ. ಅದರಿಂದ ಲೋಪ ಆಗಲಿಲ್ಲ, ತಪ್ಪಿ ಹೋಗಲಿಲ್ಲ, ಅವರನ್ನು ಮಾಡಲಿಲ್ಲ ಎನ್ನತಕ್ಕ ಬೇಸರ ಇಲ್ಲ. ಆಕಾಶಾತ್ ಪತಿತಂತೋಯ ಮೆತಾ ಗಚ್ಚತಿ ಸಾಗರ ಹೇಳಿದಾಗೆ ಭಗವಂತ ಒಬ್ಬ ಪ್ರೀತನಾಗಲೇ ಎಲ್ಲ ಜಗತ್ತು ಪ್ರೀತ. ಯಥಾ ತರೋಹ ಮೂಲ ನಿಸೇಚನಂ ಹರೇಹೆ ಅಂತ ಎಲ್ಲ ದೇವರ ಸೇವೆ ಆದ. ಅದಕ್ಕೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಅನ್ನೋದು. ಎಲ್ಲರೊಳಗೂ ಭಗವಂತ ಒಬ್ಬನೇ ಇರುವುದರಿಂದ ಭಗವಂತನೊಬ್ಬನ ತೃಪ್ತಿ ಆಯಿತಾ, ಎಲ್ಲ ಸಮಷ್ಟಿಯ ತೃಪ್ತಿ ಆಯಿತು.
ಸಕಲ ಚರಾಚರ ಪ್ರಪಂಚದ ತೃಪ್ತಿ ಅನುಗ್ರಹ ಆಗಿಹೋಯಿತು. ಅದೇ ನೀವು ಪ್ರತ್ಯೇಕವಾಗಿ ಚರಾಚರ ಪ್ರಪಂಚವನ್ನು ಪ್ರೀತಿಸ್ತಾ ಅಲ್ಲಿರತಕ್ಕ ದೇವರನ್ನು ಪ್ರೀತಿಸ್ಲಿಕ್ಕೆ ಹೋದರೆ ಮೂಲ ದೇವರ ಪ್ರೀತಿ ಆಗುವುದಿಲ್ಲ. ಅದರ ಒಂದೊಂದೇ ಯೂನಿಟ್, ಅದು ಒಬ್ಬೊಬ್ಬನದ್ದು ಪ್ರೀತಿ ಆಯಿತು ಅಷ್ಟೇ. ಅದೇ ಒಂದು ಭಗವಂತನ ಆರಾಧನೆಯಿಂದ ಎಲ್ಲರ ಅನುಗ್ರಹಕ್ಕೆ ಪಾತ್ರನಾಗ್ಲಿಕ್ಕೆ ಬರ್ತದೆ ಅಂತ ಕೃಷ್ಣ ಅದಕ್ಕೋಸ್ಕರ ಮಾಂ ನಮಸ್ಕರು ಅಂತ, ನನ್ನನ್ನೇ ಸರ್ವಾಧಿಕನಾಗಿ ನೀನು ಉಪಾಸನೆ ಮಾಡು, ಉಪಸತ್ತಿ ಮಾಡು, ಆಗ ಅನುಕೂಲ ಆಗತ್ತೆ ಅಂತ. ಹೀಗೆ ಚತುರ್ವಿಧವಾದ ಸಾಧನೆಯನ್ನಿಲ್ಲಿ ಹೇಳಲಿಕ್ಕೆ ಇತಿ ಗುಹ್ಯತಮಂ ಅಂದದ್ದು. ಸರ್ವಗುಹ್ಯತಮ ಯಾಕೆ ಕೇಳಿದರೆ ಚಿಂತನೆ ಅಲ್ಲ, ವಾಸ್ತವವಾಗಿ ಸಾಧನೆ ಅಂದ. ಚಿಂತನೆಯಿಂದ ಹೇಳಿ ಆಗಿದೆ, ದ್ವಾಯುಮೌ ಪುರುಷೋಲಕ್ಕೆ ಎನ್ನುವಲ್ಲಿ ನಿಲ್ಲಿಸಿ ಆಗಿದೆ. ಇದಿ ಗುಹ್ಯತಮಂ ಶಾಸ್ತ್ರಂ ಇದು ಮುಕ್ತಂ ಮಯ ಅನಗ ಎತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಹೇಳಿ ಆಯಿತು. ಚಿಂತನೆಯ ಸಾರ ಹಿಂದೆ ತಿಳಿಸಿದೆ, ಈಗ ಸಾಧನೆಯ ಸಾರ ತಿಳಿಸಿದ್ದೇನೆ ಅಂತ. ಏನು ಮಾಡಬೇಕು ಅಂತ ತಿಳಿವಳಿಕೆ ತುಂಬಿದವನು ಏನು ಮಾಡಬೇಕು ಕೇಳಿದರೆ, ಮನಸ್ಸನ್ನು ಎತ್ತಲೋ ಹರಿಯಗೊಡಬಾರದು, ಯಾರನ್ನೋ ಭಕ್ತಿ ಪ್ರೀತಿ ಮಾಡಬಾರ್ದು, ಯಾರ ವ್ರತ ನಿಯಮಗಳನ್ನು ಕೈಂಕರ್ಯಗಳನ್ನು ನಡೆಸಿಕೊಡಬಾರದು, ಯಾರಿಗೋ ಕೈ ಮುಗಿದುಕೊಂಡು ಕಾಲಹರಣ ಮಾಡಬಾರ್ದು. ಭಗವಂತನನ್ನೇ ಉಪಾಸನೆ ಮಾಡಬೇಕು. ಅದು ಯಾವುದು ಭಗವಂತ ಅಂದರೆ ಮತ್ತು ಯಾವುದೋ ಹುಡುಕಿಕೊಂಡು ನಿರ್ಗುಣ ಅಖಂಡೈಕ ರಸನಾದವ ಮತ್ತೆ ಅಂತ ಹೇಳಿ ಹುಡುಕಬೇಡ. ನಾನು ಅಂದಿದ್ದಾನೆ. ಎಷ್ಟು ಸರ್ತಿ ಹೇಳ್ತಾನೆ ನೋಡಿ ನಾನು ಅಂತ. ಮನ್ಮನಾಭುವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕಾರ. ಎಷ್ಟೋ ಜನರಿಗೆ ಗೆರೆ ನೋಡಿದ ತಕ್ಷಣ ಮೈ ತುಂಬ ತುರಿಕೆ ಹೇಳುವುದುಂಟು. ಈ ಕೃಷ್ಣ ಎಂತ ನಾನಂತ ಹೇಳ್ತಾನೆ, ನನ್ನ ಪೂಜೆ ಮಾಡು ಅಂತ. ಅಷ್ಟಾದ್ರೂ ಅವ್ರಿಗೆ ಅರ್ಥ ಆಗುವುದಿಲ್ಲಲ್ಲ. ಕೃಷ್ಣ ಬಾಯಿ ಬಿಟ್ಟು ಹೇಳಿದ್ದಾನೆ ಕೃಷ್ಣ ಪೂಜೆ ಮಾಡಿ ಅಂತ, ಉಳಿದವರ ಪೂಜೆ ಬೇಡ ಅಂತ ಬಾಯಿ ಬಿಟ್ಟು ಹೇಳಿದ್ದಾನೆ. ಇನ್ನು ಮುಂದೆ ಹೇಳ್ತಾನೆ ಸರ್ವಧರ್ಮಾನ್ನ ಪರಿತ್ಯಜ್ಯ ಅಂತ, ಅದು ಹೇಳ್ತಾನೆ. ಬಿಡುಮಾರಯ ದಮ್ಮೈ ಬಿಡು ಅಂತಾನೆ, ಉಳಿದವರ ಸೇವೆ ಮಾಡುವುದೆಲ್ಲ ನಿಲ್ಲಿಸು ಅಂತಾನೆ. ಆಗಿಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಮೊದಲು ಅದು ನಿಷೇಧದಲ್ಲಿ ಹೇಳಿದ್ದು, ಇಲ್ಲಿ ವಿಧಿಯಾಗಿ ಹೇಳ್ತಾನೆ ನನ್ನ ಮನಸ್ಸಿಡು, ಇತರರ ಯೋಚನೆ ಮಾಡಬೇಡ, ನನ್ನ ಅರಿವು ಸಂಪಾದನೆ ಮಾಡು, ಇತರದ್ದು ಸತ್ತೋಗಿ ಹಾಳಾಗಿ ನನ್ನ ಸೇವೆ ಮಾಡು, ನನಗೋಸ್ಕರ ಯಜ್ಞಯಾಗಗಳನ್ನು ಸಂಪತ್ತಿಯನ್ನು ನಡೆಸಿಕೊ. ಅನೇಕ ಮುಖದ ಪೂಜೆ ಉಂಟು, ಅದು ನನ್ನಲ್ಲೇ ಮಾಡು, ಆದರೆ ನನಗೆ ನಮಸ್ಕಾರ ಎಲ್ಲಿ ಬೇಕಾದ್ರಲ್ಲಿ ಅಂತಾನೆ ಕೃಷ್ಣ. ಹಿಂದೆ ಅವನ ವಿಶ್ವರೂಪ ಕಂಡ ಅರ್ಜುನ ಹೇಳಿದ್ದ, ನಮ ಪುರಸ್ತಾದತ ಪೃಷ್ಠತಸ್ತೆ. ನಮಸ್ಕಾರ ಮಾಡಬೇಕಾ? ಎದುರಲ್ಲಿ ಆಯ್ತಾ? ಕಷ್ಟ ಆಗತ್ತೋ? ಹಿಂಬದಿಯಲ್ಲಿ ಹೋಗಿ ಮಾಡು, ಬದಿಯಲ್ಲಿ ಹೋಗಿ ಮಾಡು, ಸುತ್ತಮುತ್ತಲು ಮಾಡು, ಎತ್ತಲೆತ್ತಲೂ ಮಾಡು, ನೀನು ನಮಸ್ಕಾರ ಮಾಡ್ತಾ ಇರು, ಮಾಂ ನಮಸ್ಕರು ಅಂತಾನೆ ಕೃಷ್ಣ. ಇದು 4 ಸಾಧನೆಗಳಿಂದ 4 ಪುರುಷಾರ್ಥ ಕೊಡ್ತೇನೆ ಅಂತಾನೆ. ದೇವರ ಮೇಲಿನ ಮನಸ್ಸಿದ್ದರೆ ನೀವು ಏನು ಮಾಡಿದರೂ ಧರ್ಮ ಆಗತ್ತೆ. ಭಗವಂತನ ಮೇಲಿನ ಮನಸ್ಸಿಲ್ಲದೆ ನೀವು ದೇವರ ಸೇವೆ ಮಾಡಿದರೂ ಅಧರ್ಮ ಆಗತ್ತೆ. ಯಾಕೆ? ಅನ್ಯಾಯ ಮಾಡಿದಾಗೆ. ಮಿಥ್ಯಾಚಾರ ಶೌಚ್ಯತೆ ಅಂದಿದ್ದ ಕೃಷ್ಣ. ಇಲ್ಲಿ ಇರುವುದು ಮನಸ್ಸು ಎಲ್ಲಿ ಇಡುವುದು? ಯಾಕಯ್ಯ ನೀನು ಮೋಸ ಮಾಡೋದು ಕೇಳ್ತಾನೆ ದೇವರು. ಆದ್ದರಿಂದ ಧರ್ಮ ಕರ್ಮ ಮಾಡಿದರೆ ಮನಸ್ಸಿಲ್ಲದಿದ್ದರೆ ಅಧರ್ಮ, ಅಧರ್ಮವೇ ಮಾಡಿದರೂ ಭಗವಂತನ ಮೇಲೆ ಮನಸ್ಸಿದ್ದರೆ ಅದು ಧರ್ಮವೇ. ಧರ್ಮೋಭವತ್ ಯಧರ್ಮೋಪಿ ಯೋನ ಭಕ್ತೈಸ್ತವಾಚಿತ ಪಾಪಂ ಭವತಿ ಧರ್ಮೋಪಿ. ಅನ್ಯಾಯ ಮಾಡಿದ್ದು ಧರ್ಮ ಆಗುತ್ತೆ ಭಗವಂತನ ಭಕ್ತನಿಂದ ಆದ. ಆದ್ದರಿಂದ ಮನಾಭವ ಎನ್ನುವುದರಿಂದ ಮನಸ್ಸು ಇದ್ದಲ್ಲಿ ಧರ್ಮವನ್ನು ಬದುಕಿಸಲಿಕ್ಕಾಗತ್ತೆ, ಧರ್ಮ ಮಾಡಿದಂತಾಗತ್ತೆ, ಧರ್ಮ ಮಾಡಲಿಕ್ಕೆ ಬರುತ್ತೆ. ಅದರಿಂದ ಧರ್ಮ ಎನ್ನುವ ಪುರುಷಾರ್ಥ ನಿನ್ನನ್ನು ಒಳ್ಳೆಯ ರೀತಿಯಿಂದ ದುಡಿಸಿಕೊಳ್ಳುವುದು, ಬರುವುದು, ಬೆಲೆ ಕೊಡುವುದು ನೀನು ನನ್ನ ಮೇಲೆ ಮನಸ್ಸಿಟ್ಟ. ಎಲ್ಲ ಧರ್ಮಗಳು ನನ್ನ ರೂಪಗಳೇ. ಭಗವಂತನ ಬಗ್ಗೆ ಮಾತಾಡುವಾಗ ಹೇಳಿದರು, ಭಗವಂತ ಹೇಗಿದ್ದಾನೆಂದರೆ ಎಂ ಪೃಥಕ್ ಧರ್ಮಚರಣಾ ಪೃಥಕ್ ಧರ್ಮ ಫಲೈಷಿಣ ಪೃಥಕ್ ಧರ್ಮೈ ತಮರ್ಚಂತಿ ತಸ್ಮೈ ಧರ್ಮಾತ್ಮನೇ ನಮಃ ಅಂತ. ಧರ್ಮೋ ಧರ್ಮವಿದುತ್ತಮ ಧರ್ಮಕೃತ್ ಧರ್ಮಿ. ಭಗವಂತನೇ ಧರ್ಮ ಸ್ವರೂಪನಾಗಿ ನಿಂತಿದ್ದಾನೆ. ಅಂತಹ ಧರ್ಮ ಭಗವಂತ ಧಾರಣೆ ಮಾಡುವವ, ಉದ್ಧಾರ ಮಾಡುವವ. ಅಂಥವನನ್ನು ಮರೆತು ಮನಸ್ಸು ಇಡುವುದು ಎಲ್ಲಿಗೆ ಹೇಳಿದ. ಆದ್ದರಿಂದ ಭಗವಂತನಲ್ಲಿ ಮನಸ್ಸಿಟ್ಟರೆ ಧರ್ಮಾತ್ಮನಾಗ್ತಾನೆ, ಮಾಡಿದ್ದು ಧರ್ಮ ಆಗುತ್ತೆ, ಧರ್ಮದೆಡೆಗೆ ಸಾಗಲಿಕ್ಕೆ ಬರುತ್ತೆ, ಧರ್ಮ ಪುರುಷಾರ್ಥವನಿಗೆ ಸಿಗುತ್ತೆ. ಆನಂತರ ಅರ್ಥ ಅಂತಾನೆ ಭಕ್ತಿ. ಭಗವಂತನ ಮೇಲೆ ಪ್ರೀತಿ ಇದ್ದರೆ ಸರ್ವ ಸಂಪತ್ತು ಬರುತ್ತೆ. ನಾವು ಉಳಿದ ಕಡೆಗೆ ಪ್ರೀತಿಯನ್ನು ಮಾಡಿದರೆ ಸಂಪತ್ತು ಬಂದದ್ದು ಹೋಗುತ್ತೆ, ಎಲ್ಲ ಆಪತ್ತುಗಳು ಸಿಗ್ತವೆ. ಎಲ್ಲದಕ್ಕೂ ಪರಮಾರ್ಥ ಮಿಗಿಲಾರ್ಥ ಅದು ಭಗವಂತನೇ, ಸರ್ವಾರ್ಥ ಸ್ವರೂಪನಿದ್ದಾನೆ. ಆದ್ದರಿಂದ ಅಕಾಮ ಸರ್ವಕಾಮೋವ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ. ನೀನು ಎಲ್ಲ ಬೇಕು ಅಂತಾದರೂ ದೇವರನ್ನೇ ಕೇಳಬೇಕು, ಏನು ಬೇಡ ಆದರೂ ದೇವರ ಹತ್ತಿರವೇ ಕೂತ್ಕೊಳ್ಬೇಕು. ಅದು ಇದು ಬೇಕಾದರೆ ಯಾರ್ಯಾರನ್ನು ಕೈಕಾಲು ಹಿಡಿಬೇಕು. ಅದನ್ನು ನಾವೀಗ ಎಲ್ಲ ಬೇಕಾದರೆ ದೇವರ ಹತ್ತಿರ ಬರುವ, ಸುಮ್ಮನೆ ಆರೋಗ್ಯ ಅದಕ್ಕೆ ಸೂರ್ಯನಲ್ಲಿ ಕಾಯುವ, ಸಂಪತ್ತು ಇನ್ಯಾವುದೋ ಚಂದ್ರಗ್ರಹ ಶಾಂತಿ ಮಾಡುವ, ಬೇಡಯ್ಯ ಅಂತಾನೆ, ನಿನಗೆಲ್ಲ ಇಲ್ಲೇ ಕೊಡ್ತೇನೆ ಅಂತ. ಅದನ್ನ ಸರ್ವಾರ್ಥ ಸರ್ವ ಪುರುಷಾರ್ಥ ಸಂಪತ್ತು ಬರೋದು ಅದು ಭಗವಂತನಿಂದ. ಭಗವಂತ ಅರ್ಥಪ್ರದನಿದ್ದಾನೆ. ಅದಕ್ಕೋಸ್ಕರ ಭಗವಂತನನ್ನೇ ಪ್ರೀತಿಸು, ಅವನ ಅರಿವನ್ನು ಸಂಪಾದನೆ ಮಾಡು. ಅರಿವೇ ದೊಡ್ಡ ಸಂಪತ್ತು ಅಂತಾನೆ, ಜ್ಞಾನವೇ ದೊಡ್ಡ ಸಂಪತ್ತು, ಪ್ರೀತಿಯೇ ಸಂಪತ್ತು. ಅದರಾಚೆಗೆ ಏನುಂಟು? ಪ್ರೀತಿಯಲ್ಲಿ ಏನು ಕೊಟ್ಟರೂ ದೊಡ್ಡ ಸಂಪತ್ತಾಗತ್ತೆ,
ದ್ವೇಷದಲ್ಲಿ ಪಾಯಸ ಊಟ ಆಗಿದ್ರು ಮುಸುಡು ನೋಡುವಾಗಲೂ ಬೇಡ ಅನಿಸ್ತದೆ ಅಂತೇನು. ಆದ್ದರಿಂದ ನಿಜವಾದ ಸಂಪತ್ತು ಯಾವುದು ಕೇಳಿದರೆ ಒಲುಮೆ, ಮೇಲಿನ ವಿಶ್ವಾಸ, ಅದರೊಟ್ಟಿಗೆ ಸುಮ್ಮನೆ ಅಲ್ಲ, ಅರಿವು ಪೂರ್ವಕ, ಅರಿವು ಜ್ಞಾನ, ಉತ್ತಮತ್ವ ಜ್ಞಾನ ಇರಬೇಕು. ಅದೇ ದೊಡ್ಡ ಸಂಪತ್ತಯ್ಯ ಅಂತ. ಅದರೊಟ್ಟಿಗೆ ಮತ್ತೆ ಹೇಳ್ತಾನೆ ಬಯಕೆಗಳು, ನನ್ನ ಪೂಜೆ ಮಾಡು, ಏನು ಬೇಕಾದರೂ ಬಯಕೆಗಳನ್ನು ಪಡೆ. ಕಾಮನೆಗಳು ಏನು ಬೇಕಾದರೂ ಅದು ಯಾವುದೇ ರೀತಿಯಾದ ಪೂಜೆಯಲ್ಲಿ ಬರುತ್ತೆ, ಎಲ್ಲ ದೇವರ ಪೂಜೆಯಲ್ಲಿ. ತಮ್ ಯಥಾ ಉಪಾಸತೆ ತದೈವ ಭವತಿ ಅಂತ. ವಸುಪೂರ್ಣಕರಂ ರತ್ನ ಪರ್ವತಸ್ಥಂ ವಿಭಾವಯನ್ ವಸು ಸಿದ್ಧಿಮವಾಪ್ನೋತಿ. ಸಂಪತ್ತು ಬೇಕಾ? ಹಾಗಾದರೆ ಸಂಪತ್ತಿನ ಬೆಟ್ಟದ ಮೇಲೆ ಕೂತು ದೇವರನ್ನು ಕರೆ. ಕೈ ತುಂಬ ಸಂಪತ್ತಿನ ಮೂಟೆಯನ್ನು ಹೊತ್ಕೊಂಡಾಗಿ ಯೋಚನೆ ಮಾಡು. ನೀನು ಮೇಲೆ ಕೊಡ್ತಾ ಇದ್ದಾನೆ ಅಂತ ಯೋಚನೆ ಮಾಡು, ತಗೋ ಅಂತಾನೆ. ಎಲ್ಲಿ ಇಡ್ತೀಯ ಅನ್ನೋದು ಮತ್ತೆ ಯಾಕೆಂದರೆ ಇನ್ನೊಂದು ಯೋಚನೆಯಲ್ಲಿ ಬರುತ್ತೆ ಕೂಡಲೇ. ಈ ಭೂತದ ಮರದ ಹತ್ತಿರ ಕೂತಾಗೆ, ಭೂತದ ಮರ ಅಂತ ಒಂದುಂಟು, ಶಾಂತಿಕಾಯಿ ಮರ, ಅದು ಭೂತದ ಮರ ಅಂತಲೇ ಹೆಸರು ಅದಕ್ಕೆ. ಅದರ ಪಕ್ಕದಲ್ಲಿ ಕೂತ್ರೆ ಭೂತ ಯೋಚನೆ ಬರುವುದು, ದೊಡ್ಡ ದೊಡ್ಡ ಯೋಚನೆಗಳು. ಅದು ಕೆಲವೊಮ್ಮೆ ಆಗಿ ಹೋಗುವುದು, ಹೆಚ್ಚು ಕಡಿಮೆ ಆಗುವುದು, ವಿಚಿತ್ರ ಆಗಿ ಹೋಗುತ್ತೆ. ಹಾಗೆ ಆಗುವುದು ವ್ಯವಸ್ಥೆ. ಭಗವಂತನ ಹತ್ತಿರದಲ್ಲಿ ನಾವು ಭೂತ ಕಲ್ಪನೆ ಮಾಡಿದರೆ, ಯೋಚನೆ ಮಾಡಿಕೊಂಡ್ರೆ ತಪ್ಪು ಯೋಚನೆಗಳು ಬರ್ತವೆ. ಸಂಪತ್ತು ಬಂತು, ಇಷ್ಟು ಸಂಪತ್ತು ನೋಡಿ, ಎಲ್ಲಿಯಾದರೂ ಕಳ್ಳಕಾಕರು ಬಂದು ದೋಚಿದ್ರೆ, ಬಂದಾಯಿತು ದೋಚಿ ಆಯಿತೆ. ಇಷ್ಟರವರೆಗೆ ಇವನಾದರೂ ನೆಮ್ಮದಿಯಲ್ಲಿ ಕೂತಿದ್ದ, ಇವನನ್ನು ಹೇಳ್ಕೊಂಡು ಹೋಗಿ ಬಿಟ್ಟಿದ್ದಾರೆ. ಇದು ಎಲ್ಲಿ ನಿನಗೆ ಸಿಕ್ಕಿದ್ದು ನಿಧಿ, ಗುಪ್ತವಾದದ್ದು, ಕೊಪ್ಪರಿಗೆಲ್ಲಿದ್ದು ಹೇಳ್ಕೊಳ್ತಾರೆ, ಬಡಿತಾರೆ. ಗೊತ್ತಿಲ್ಲ ಮಾರಾಯರೆ, ದಮ್ಮಯ್ಯ, ನಾನು ವಸುಪೂರ್ಣಕರಂ ರತ್ನ ಪರ್ವತಸ್ಥಂ ಎಂದು ಯೋಚನೆ ಮಾಡಿ ಬಂದದ್ದು ಎಂತ, ಮತ್ತೆ ಬಡಿತಾರೆ. ದಿನ ಬಡ್ಕೊಂಡು ಇನ್ನೆಲ್ಲೇ ಇರಬೇಕು ಅಂತ ಹುಡುಕಿ ಕೊಡು ತೋರಿಸಿ ಹೇಳಿ ಅವನನ್ನು ಬೇಕಾದಷ್ಟು ನಜ್ಜುಗುಜ್ಜು ಮಾಡಿಬಿಡ್ತಾರೆ. ಸಂಪತ್ತಿಗೆ ಹೇಳ್ತಾರೆ ಬೇಡಪ್ಪ. ಅದರಿಂದ ಕಾಮನೆಗಳಿದ್ದರೆ ಭಗವಂತನನ್ನು ಯಾವ ರೀತಿಯಿಂದ ಉಪಾಸನೆ ಮಾಡಿ ಪಡೀಲಿಕ್ಕೆ ಬರ್ತದೆ. ಉಪಾಸನೆಯಲ್ಲೇ ಇದೆ ಅಂತಾನೆ. ಕೊನೆಗೆ ಮೋಕ್ಷ ನಮನದಿಂದ ಲಭ್ಯ. ಅದನ್ನೇ ಹೇಳಿದ್ದು ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತ. ನಮಸ್ಕಾರವು ಮೋಕ್ಷವನ್ನು ಕೊಡುತ್ತೆ. ಕೃಷ್ಣ ಕೊನೆದ್ದನ್ನು ಮಾತ್ರ ಹೇಳಿದ, ಮಾಮೇವ ಯಶಸ್ಸಿ ಅಂದ, ನನ್ನನ್ನೇ ಪಡೆಯುತ್ತಾನೆ. ಮನಸ್ಸಿದ್ದವ, ಪೂಜೆ ಮಾಡಿದವ, ಅದರೊಟ್ಟಿಗೆ ಭಕ್ತಿಯನ್ನು ಇಟ್ಟುಕೊಂಡವ, ಅರಿವು ತುಂಬಿಸಿಕೊಂಡವ, ಆರಾಧನೆಯಲ್ಲಿ ತನ್ನನ್ನು ನಿಲ್ಲಿಸಿದವು. ಆದ್ದರಿಂದ ಎಲ್ಲ ಉಪಚಾರಕ್ಕೂ ಪ್ರಧಾನ ಉಪಚಾರ ಯಾವುದು ಕೇಳಿದರೆ ನಮಸ್ಕಾರ. ನಮನದಿಂದ ದೊಡ್ಡ ಉಪಚಾರವೇ ಇಲ್ಲ. ಅದರಿಂದ ಎಲ್ಲ ಹೇಳಿ ನಮೋಂತೇನೈವ ಪೂಜೆಯೇ ತಂದ, ನಾವೇನು ಕೊಡಬೇಕಾಗಿಲ್ಲ ಅಂತಾನೆ. ನೀವು ನಮಸ್ಕಾರ ಮಾಡಿ ಸಾಕು, ಉಪಚಾರ ಅದಕ್ಕೆ. ಅತ್ಯಂತ ದೊಡ್ಡ ಉಪಚಾರದಲ್ಲಿ ಏಕೋಪಚಾರ ಅಂದರೆ ನಮಸ್ಕಾರ ಅಷ್ಟೆ. ಯಾವುದಾಗ್ಬೋದು, ಅದು ಬಿಡ್ಬೋದಾ, ಇದು ಬಿಡ್ಬೋದು, ಒಂದು ಉಪಚಾರಗಳು 108 ಇವೆ. ಅದನ್ನು ಕಡಿಮೆ ಮಾಡಿದರೆ 64ಕ್ಕೆ ಚತುಷ್ಷಷ್ಟಿ ಉಪಚಾರ ಪೂಜಾಮ್ ಅಂತಾರೆ. ಅದು ಕಮ್ಮಿ ಮಾಡಿದರೆ ಮತ್ತೆ 32ಕ್ಕೆ, ಮತ್ತೆ 16ಕ್ಕೆ ಷೋಡಶೋಪಚಾರ, ಮತ್ತು ಅಷ್ಟೋಪಚಾರ, ಮತ್ತು ಪಂಚೋಪಚಾರ. ಕೊನೆಗೆ ಒಂದೇ ಉಪಚಾರ ಆದರೆ ಏನು ಕೊಡುವ ಅಂದರೆ, ಅರ್ಘ್ಯ ಕೊಡಲಿಯಾ, ಅಥವಾ ಮಂಡೆಗೆ ನೀರು ಮಾತ್ರ ಹಾಕಿ ಬಿಡಲಿಯಾ, ಹೂ ಮಾತ್ರ ಎಸೆಯಲಿಯಾ, ಅದು ಇನ್ನೇನು ಮಾಡಿ, ಯಾಕೆ ಪುಷ್ಪಂ ಸಮರ್ಪಯಾಮಿಯೋ, ಧೂಪ ಹೊತ್ತಿಸೋರಿದ್ದಾರೆ ಕೆಲವು. ಒಂದೇ ಉಪಚಾರ, ಒಂದು ದಿನಕ್ಕೊಂದು ಕಡ್ಡಿ ಹತ್ತಿಸಿ ಹೋಗ್ತಾರೆ. ದೀಪ ಇಲ್ಲ, ಹೂ ಇಲ್ಲ, ದಿನ ಒಂದು ಗಲ್ಲಾ ಪೆಟ್ಟಿಗೆ ಹತ್ತಿರ, ಅದು ದುಡ್ಡಿನ ಪಕ್ಕದಲ್ಲಿ ಒಂದು ಧೂಪ ಉದ್ಬತ್ತಿ ಕಡ್ಡಿ ಮುಗಿಯಿತು, ದಿನ ಒಂದು ಕಡ್ಡಿ. ಯಾವುದು ಉಪಚಾರ? ಏಕಾಂದರೆ ಏಕೋಪಚಾರ ಅಂದರೆ ನಮಸ್ಕಾರ, ಕೈ ಮುಗಿಯಿತು. ಭಗವಂತನ ದೊಡ್ಡತನವನ್ನು ಅನುಸಂಧಾನ ಮಾಡಿಕೊಳ್ಳು. ನಾನು ಅಲ್ಪಶಕ್ತ, ಅಲ್ಪಜ್ಞ, ಅಲ್ಪನಿದ್ದೇನೆ, ನೀನು ವಿಶ್ವತೋಮುಖನಾಗಿ, ಸರ್ವಶಕ್ತನಾಗಿ, ಸರ್ವಜ್ಞನಾಗಿ, ಸರ್ವಗತನಾಗಿ, ಸ್ವತಂತ್ರನಾಗಿದ್ದಿ ಎನ್ನುವ ಚಿಂತನೆಯಲ್ಲಿ ಭಗವಂತನಿಗೆ ನಮ್ಮವನ್ನು, ತನ್ನತನವನ್ನು ಸರ್ವಸ್ವವಾಗಿ ಒಪ್ಪಿಸುವುದು. ನಮನದಲ್ಲಿ ಸ್ವಪ್ನಪ್ರದಾನ ಇದೆ, ಬಲಿದಾನ ಇದೆ, ಎಲ್ಲ ಭಕ್ತಿಗಳ ಕೊನೆಯ ಹಂತದಲ್ಲಿ ಅದು ಕೂತಿದೆ. ಆತ್ಮನಿವೇದನ, ತನ್ನಲ್ಲಿ ಭಗವಂತನ ಯೋಚನೆ ಮಾಡಿಕೊಂಡು ಭಗವಂತನಿಗೆ ತನ್ನನ್ನೇ ಒಪ್ಪಿಸುವುದು. ಅಹಂ ಮಾಂ ಜುಹೋಮಿ ಸ್ವಾಹ ಅಂತ. ಹೀಗೆ ಭಗವಂತನ ಮೇಲಿನ ಮನಸ್ಸು, ಅವನ ಮೇಲಿನ ಭಕ್ತಿ, ಅವನ ಮೇಲಿನ ಆರಾಧನೆ, ಅದು ನಮಸ್ಕಾರದಲ್ಲಿ ಮಡುಗಟ್ಟಿದೆ. ಮನಸ್ಸಿಲ್ಲದೆ ನಮಸ್ಕಾರ ಮಾಡಲಿಕ್ಕಾಗುವುದಿಲ್ಲ. ಅದೇ ಮನಸ್ಸಿನ ತ್ಯಾಗವನ್ನೇ ನಮಸ್ತ್ಯಾಗೆ ಅಂತ ದಾಕು. ನಮ್ಮ ಸರ್ವಸ್ವದ ತ್ಯಾಗವೇ ನಮಸ್ಸು. ಅದನ್ನು ಮನಸ್ಸಿಲ್ಲದೆ ನಮಸ್ಸಿಲ್ಲ. ಅದರ ಹಾಗೆಯೇ ಪ್ರೀತಿ ಇಲ್ಲದೆ ಅವನ ಮೇಲಿನ ವಿಶೇಷವಾಗಿರತಕ್ಕ ರಕ್ತಿ ಇಲ್ಲ. ತನ್ನನ್ನೇ ಕೊಡಲಿಕ್ಕೆ ಅವನು ಇಷ್ಟಪಡುವುದಿಲ್ಲ. ಅದೇ ರೀತಿಯಾಗಿ ಅವನ ಕರ್ಮ ಮಾಡದೇ ಇದ್ದಾಗ ನಮ್ಮ ಪ್ರೇಮ ಉತ್ಪತ್ತಿ ಆಗುವುದಿಲ್ಲ. ಅದಕ್ಕೋಸ್ಕರ ನಮಸ್ಕಾರವನ್ನು ಉಲ್ಲೇಖ ಮಾಡಿದ. ನಮನದಿಂದ ಯಾರಿಗೂ ಬಾಗ್ತಾನೆ, ಅದರಲ್ಲಿ ಮೇಲೆ ಕೆಳಗೆ ಇಲ್ಲ. ದೊಡ್ಡತನ ಕಂಡಾಗ ಎಲ್ಲಿದ್ದರೂ ಕೈ ಮುಗಿಯುವ ಗಾಢವಾದ ಭಾವ ಬರುತ್ತೆ. ಅಂಥವನು ನನ್ನ ಬಳಿಗೆ ಬರ್ತಾನೆ ಅಂತ ಕೃಷ್ಣ ಮಾಮೈ ವೈಶ್ಯಸಿ. ಇದು ಸತ್ಯ ಅಂತಾನೆ. ಸತ್ಯಂ, ಇದು ಖಂಡಿತ. ಇದರಲ್ಲಿ ಯಾವುದೇ ರೀತಿಯಾದ ಅರ್ಥವಾದ ಇಲ್ಲ, ಹೊಗಳಿಕೆ ಇಲ್ಲ. ಇದು ಗಮ್ಮತ್ತಿಗೆ ಹೇಳಿದ್ದಲ್ಲ, ಇದು ಹೆದರಿಸಲಿಕ್ಕೆ ಹೇಳಿದ್ದಲ್ಲ, ಇದು ಬೂಟಾಡಿಕೆ ಬಂದದ್ದಲ್ಲ. ಇದು ಸತ್ಯ ಅಂದರೆ ಸತ್ಯ, ಶಾಸ್ತ್ರೀಯವಾದ ಸಂಗತಿ. ಇದು ನಡೆಸಿಕೊಟ್ಟರೆ ಇಂತಹ ಫಲ ಆಗುವುದಂತೂ ಖಂಡಿತ, ಖಾತ್ರಿ. ಅದರಲ್ಲಿ ಯಾವುದೇ ರೀತಿಯಾದ ಹೊಗಳಿಕೆಗೋಸ್ಕರ ನಾನು ಆಡಿದ ಅತಿಶಯೋಕ್ತಿ ಇಲ್ಲ.
ಇದು ಸಾಹಿತ್ಯ ಭಾಳ ಚೆನ್ನಾಗಿದೆ. ಮನ್ ಎಲ್ಲಿದೆ, ಮನ್ಮನಾಭವ, ಮದ್ಭಕ್ತ, ಮದ್ಯಾಜಿ, ಭಾಳ ಚೆನ್ನಾಗಿದೆ. ಇದು ಒಳ್ಳೆ ಸಾಹಿತ್ಯ ಆಗಿದೆ, ಒಳ್ಳೆ ಶ್ಲೋಕ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಹೇಳಬೇಡ. ಇದು ಶ್ಲೋಕ ಅಲ್ಲ, ಇದು ಅರ್ಥ, ಇದು ಯಥಾರ್ಥ, ಇದು ಆಗತ್ತೆ ಅಂತಾನೆ. ಅದಕ್ಕೆ ಸತ್ಯಂ ಅಂತಾನೆ. ತೇ ಪ್ರತಿಜಾನೆ, ನಾನು ನಿನಗೆ ಪ್ರಮಾಣ ಮಾಡಿ ಹೇಳುತ್ತೆ. ನಿನ್ನಾಣೆಗೂ ಅಂತಾನೆ ಅರ್ಜುನನ ಹತ್ರ. ನನ್ನ ಆಣೆಗೂ ಅಂತಾನೆ. ಎಲ್ಲರೂ ಹೇಳೋದು ದೇವರ ಆಣೆ ಅಲ್ವಾ, ಮತ್ತು ದೇವರು ಯಾರು ಆಣೆ ಹಾಕೋದು? ಅದು ಹೇಳ್ತಾನೆ, ದೇವರ ಆಣೆ ನಾನು ಹೇಳೋದು ಸತ್ಯ ಅಂದ. ಸತ್ಯಂ ತೇ ಪ್ರತಿಜಾನೆ, ನಾನು ನಿನಗೆ ಖಂಡಿತವಾಗಿಯೂ ಆಣೆ ಮಾಡಿ ಹೇಳುತ್ತೇನೆ. ಯಾವ ವಿಷಯದಲ್ಲಿ ಬೇಕಾ ಆಣೆ ಮಾಡ್ತಾನೆ. ಹಿಂದೆವರು ಆಣೆ ಮಾಡುವಾಗಿತ್ತು. ಹಿಂದೆ ಹಾರಬೇಕಾ ಹಾರ್ತೇನೆ, ಎಲ್ಲಿ ಬೇಕಾದ್ರಲ್ಲಿ ಹಾರಿ ಹೇಳುತ್ತೇನೆ. ಬೆಂಕಿ ಮುಟ್ಟಬೇಕಾ ಬೆಂಕಿ ಮುಟ್ಟಿ ಹೇಳ್ತೇನೆ. ನೀರೊಳಗೆ ಬಿದ್ದು ಹೇಳಬೇಕಾ ಹೇಳುತ್ತೇನೆ. ಹಾಗೆ ಹಿಂದಿನವರ ಆಣೆಯ ಕ್ರಮ ಹಾಗೆ. ಅಷ್ಟು ಜೋರಿತ್ತು, ಅಷ್ಟು ಗಡಸಿದ್ರು ಅವರು. ಅಂತಹ ಧರ್ಮದ ಮೇಲಿನ ಶ್ರದ್ಧೆ, ನಂಬಿಕೆ ಇತ್ತು. ಅದಕ್ಕೆ ಅರ್ಜುನ ಹತ್ರ ಹೇಳ್ತಾನೆ, ನಾನು ಖಂಡಿತವಾಗಿ ಅಂದರೆ ಕ್ಷತ್ರಿಯರು ಆಣೆ ಮಾಡುವ ವಿಧಾನ ಕೇಳಿದರೆ ಆಯುಧ ಮಂದೆ, ಸತ್ಯೇನಾಯುಧ ಮಾಲಭೆ ಅಂತಾನೆ. ಇದು ರಾಮಚಂದ್ರ ಹೇಳಿತ್ತು ಲಕ್ಷ್ಮಣನ ಹತ್ರ. ನೀನು ಸುಮ್ಮನೆ ಕೂತ್ಕೊಳ್ಳಯ್ಯ ಅಂತಾನೆ. ಅಲ್ಲಿ ಅಯೋಧ್ಯೆಯ ಧ್ವಜ ಕಾಣುತ್ತೆ, ಶಬ್ದ ಕೇಳ್ತದೆ, ಸೈನ್ಯ ಸಿಗ್ತದೆ. ಲಕ್ಷ್ಮಣ ಮರ ಹತ್ತಿ ನೋಡಿ ಹೇಳ್ತಾನೆ ರಾಮನ ಹತ್ರ, ಹೌದು ಎಂದ, ಇಲ್ಲಿಯೂ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ, ಈಗ ಭರತ ಬಂದಿರಬೇಕು, ನಮ್ಮನ್ನು ಇಲ್ಲಿಂದಲೂ ಓಡಿಸ್ತಾನೆ, ಸೈನ್ಯ ಸಮೇತ ಬರ್ತಾ ಇದೆ, ಅದು ಅಯೋಧ್ಯೆಯ ಧ್ವಜ ಕಾಣುತ್ತದೆ, ನೀನು ನನ್ನ ಹತ್ರ ಹೇಳು, ಹೊಡಿ ಅಂತ, ಅಲ್ಲೇ ಅವರನ್ನು ಮುಗಿಸಿ ಬರ್ತೇನೆ ಅಂತ ಅರ್ಜುನ ಬಿಲ್ಲು ಎಳಿತಾನೆ. ಆಗ ರಾಮ ಅರ್ಜುನ ಅಲ್ಲ ಲಕ್ಷ್ಮಣ ಬಿಲ್ಲು ಎಳಿತಾನೆ. ಅರ್ಜುನನೇ ಕೂತದ್ರಿಂದ ಅವನಂತೆ ನೆನಪು, ಬಿಲ್ಲು ಮತ್ತೆ ಅರ್ಜುನ. ಇನ್ನು ಬಿಲ್ಲು ಮುಟ್ಟಿಲ್ಲ ಅರ್ಜುನ, ಬಿಲ್ಲು ಎಳಿದೆಲ್ಲಿಗೆ, ಲಕ್ಷ್ಮಣ ಬಿಲ್ಲು. ಅಂದರೆ ನಾನು ತಪ್ಪಿಸಿದೆ ಅನ್ನೋದು ನನಗೆ ನೆನಪಿರುತ್ತೆ. ನಿಮಗೆ ನೀವು ಕೇಳ್ತಾ ಇರ್ತೀರಿ, ಗಮ್ಮತ್ತಿರುತ್ತೆ. ಅಷ್ಟು ಶಬ್ದ ಬಂದ ತಕ್ಷಣ ನಾನು ನೆನಪು ಮಾಡಿಕೊಳ್ತೇನೆ, ಯಾರು ಬಂದರಲ್ಲಿ ಅಂತ. ಆಯಿತು, ಕೂಡಲೇ ರಾಮ ಹೇಳ್ತಾನೆ, ನಿಲ್ಲಯ್ಯ, ಎಂತ ಬೇಕು ನಿನಗೆ? ರಾಜ್ಯ ಬೇಕಾ? ಭರತ ಬರಲಿ, ನಾನು ಬಾಯಿ ಬಿಟ್ಟು ಹೇಳ್ತೇನೆ ಅವನಿಗೆ, ಲಕ್ಷ್ಮಣನಿಗೆ ಅರಸೊತ್ತಿಗೆ ಬೇಕು ಅಯೋಧ್ಯೆ, ಕೊಟ್ಟು ಬಿಡು ಅಂತ. ಅವ ಕೊಟ್ಟು ಬಿಡ್ತಾನೆ. ನೀನು ಯಾಕೆ ಅವನನ್ನು ಕೊಲ್ಲಿಕ್ಕೆ ಹೋಗ್ತೀಯ, ಕೂತ್ಕೋ ಅಂತಾನೆ. ನಾನು ಸತ್ಯ ಹೇಳ್ತೇನೆ, ಆಯುಧ ಮುಟ್ಟಿ ಹೇಳ್ತೇನೆ, ಪ್ರಮಾಣ ಮಾಡಿ ಹೇಳ್ತೇನೆ, ನಿನಗೆ ಭರತ ರಾಜ್ಯ ಕೊಡ್ತಾನೆ ನಾನು ಹೇಳಿದರೆ ಅಂತ. ಎಂಥ ಒಂದು ಅದ್ಭುತವಾದ ರೋಚಕವಾದ ಮಾತವನದ್ದು ರಾಮನದ್ದು. ಕರಗಿ ನೀರಾಗಿ ಹೋಗ್ತಾನೆ ಲಕ್ಷ್ಮಣ. ಅಣ್ಣ, ನಾನು ರಾಜ್ಯಕ್ಕೋಸ್ಕರ ಬಡಿಲಿಕ್ಕೆ ಹೋಗೋದಿಲ್ಲ, ನಿನಗೆಲ್ಲಿ ಅಪಚಾರ ಮಾಡ್ತಾನೆ ಅಂತ ಓಡ್ತಾ ಇದ್ದೇನೆ, ನೀನು ತಪ್ಪು, ನಿನಗೆ ತಮ್ಮ ಯಾರು ಗೊತ್ತಿಲ್ಲ ಅಂತಾನೆ, ಅಣ್ಣ ಯಾರು ಗೊತ್ತಿಲ್ಲ. ಭರತ ನನ್ನ ತಮ್ಮ, ಲಕ್ಷ್ಮಣ ನೀನು ನನ್ನ ತಮ್ಮ, ಎರಡು ಒಂದೇ ಲೆಕ್ಕ ತಮ್ಮ ಆಗಬೇಕು ಅಂತಾನೆ. ಅದ್ಭುತ. ಅದೇ ಕ್ಷತ್ರಿಯರು ಆಯುಧ ಮುಟ್ಟಿ ಪ್ರಮಾಣ ಮಾಡೋದು. ಆಯುಧ ಹಿಡಿದು ಹೇಳ್ತಾನೆ, ಇದು ನನ್ನ ಬದುಕು, ಸತ್ಯ ಹೇಳ್ತೇನೆ. ಹೀಗೆ ಇವ ಎಲ್ಲಿ ಆಯುಧ ಇಟ್ಕೊಂಡಿದ್ದಾನೆ ನೋಡಿ, ಇವನ ಕೈಯಲ್ಲಿ ಇರೋದು ಸಾರಥ್ಯ ಮಾಡುವ ಬಾರ್ಕೋಲ್, ಅದು ಎತ್ತಿ ಹೇಳ್ತಾ ಇದ್ದಾನೆ, ಸತ್ಯಂತೆ ಪ್ರತಿಜಾನೆ ಅಂತ. ಆಹಾ, ಎಂಥ ಕೃಷ್ಣ ನೋಡಿ, ಬಾರ್ಕೋಲ್ ಎತ್ತಿ ಹೇಳ್ತಾನೆ ಅರ್ಜುನಿಗೆ, ಬಡಿಲಿಕ್ಕಲ್ಲ, ಸತ್ಯ ಮಾರಾಯ, ನನ್ನನ್ನು ಆರಾಧನೆ ಮಾಡಿದವ ನನ್ನ ಬಳಿಗೆ ಬರುವುದು ಖಂಡಿತ. ಪ್ರತಿಜಾನೆ ಏನು ಪ್ರಮಾಣ ಮಾಡಿ ಹೇಳಿ, ಯಾರು ಮುಟ್ಟಿ ಹೇಳಿ? ಚಕ್ರ ಮುಟ್ಟಿ ಹೇಳಲಿಯಾ, ಶಂಖ ಮುಟ್ಟಿ ಹೇಳಲಿಯಾ, ಈ ಪ್ರತೋದವನ್ನು ಬಾರುಕೋಲನ್ನು ಮುಟ್ಟಿ ಹೇಳಲಿಯಾ, ರಥ ಮುಟ್ಟಿ ಹೇಳಲಿಯಾ, ಧ್ವಜ ಮುಟ್ಟಿ ಹೇಳಲಿಯಾ, ಕವಚ ಮುಟ್ಟಿ ಹೇಳಲಿಯಾ, ಎಂತ ಮುಟ್ಟಿ ಹೇಳಬೇಕು ಹೇಳ್ತಾನೆ, ಸತ್ಯಂತೆ ಪ್ರತಿಜಾನೆ. ಯಾಕೆ? ಪ್ರಿಯೋಸಿಮೆ, ನೀನು ನನಗೆ ತುಂಬ ಇಷ್ಟ, ಅಷ್ಟೆ. ಇಷ್ಟ ಆದವರಿಗೆ ನಾವು ಏನು ಬೇಕಾದರೂ ಆಣೆ ಮಾಡಿ ಹೇಳಲಿಕ್ಕೆ ಸಾಧ್ಯ ಇರ್ತೇವೆ, ಏನೂ ರಿಸ್ಕ್ ತಗೊಳ್ಬೋದು, ಅದಕ್ಕೋಸ್ಕರ ನಾವು ತಯಾರಿರ್ತೇವೆ. ಅದು ನೀನು ನನಗೆ ಆಪ್ತನಾದ್ದರಿಂದ ನಿನ್ನನ್ನು ಮೋಸ ಮಾಡುವ, ಹೊಗಳಿ ನಿನ್ನನ್ನು ಎಬ್ಬಿಸುವ, ಇನ್ನೇನೋ ಲಾಭಕ್ಕೋಸ್ಕರ ನನ್ನಲ್ಲಿ ಇಟ್ಟುಕೊಂಡು ನಾನು ಹೇಳ್ತಾ ಇಲ್ಲ. ನನ್ನ ಪೂಜೆ ಮಾಡಿದರೆ ನನಗೇನು ಲಾಭಯ್ಯ? ನನಗೆ ಅಗ್ರ ಪೂಜೆ ಮಾಡಿದ್ರು, ಎಂತ ಕಮ್ಮಿ ಆಯಿತಾ ನನಗೆ ಮೊದಲಿದ್ದದ್ದಕ್ಕಿಂತ? ಅದು ಹೆಚ್ಚಾಯಿತಾ? ಏನಾದರೂ ಇತ್ತ? ಕೇಳ್ತಾನವ, ನೀವು ಅಗ್ರ ಪೂಜೆ ಮಾಡಿದ್ರಿ, ಎಲ್ಲೆದ್ರು ಗಮ್ಮತ್ತು ಮಾಡಿದ್ರಿ, ನನಗೇನಾಯಿತು? ನಿಮಗೆ ಲಾಭ ಆಯಿತು. ಅದು ನನ್ನ ಪೂಜೆಯಿಂದ, ನನ್ನ ಮೇಲಿನ ಮನಸ್ಸಿನಿಂದ, ನನ್ನ ಭಕ್ತಿಯಿಂದ, ನನ್ನ ಅರಿವಿನಿಂದ, ನನಗೆ ಮಾಡುವ ನಮಸ್ಕಾರದಿಂದ ನಿಮಗೆ ಒಳ್ಳೆಯದಾಗತ್ತೆಯ್ಯ. ನೀವು ಒಳ್ಳೆಯದಾಗಲಿ ಅಂತ ನಾನು ಹೇಳುವುದಲ್ವ, ನೀವು ನನಗೆ ಆಪ್ತರು ಅಂತಲ್ವಾ ಅಂತಾನೆ. ಪ್ರಿಯೋಸೀಮೆ, ನೀನು ನನಗೆ ತುಂಬ ಇಷ್ಟ, ಅದಕ್ಕೆ ಹೇಳಿದೆ. ನಿನಗೆ ಕಷ್ಟ ಆಗ್ಬೋದು ಸಾಧನೆ, ಆದರೆ ನೀನು ನನಗೆ ಇಷ್ಟ ಅಲ್ವಾ, ಹೇಳದೆ ಬಿಡಲಿಕ್ಕಾಗತ್ತೆ. ಮಗುವಿಗೆ, ನಮಗೆ ತುಂಬ ಮಗು ಇಷ್ಟ ಆದರೆ ನಾವು ಮಗುವಿಗೆ ಪಥ್ಯವನ್ನು ಹೇಳುತ್ತೇವೆ. ಅದು ಏನು ಬೇಕಾದರೂ ಬೇಕು ಅಂತ ಕೇಳ್ಬೋದು, ತಿನ್ನಲಿಕ್ಕೆ ಹೋಗ್ಬೋದು, ಆದರೆ ಅದು ನಮಗೆ ಇಷ್ಟ ಆದರೆ ಬಿಡುವುದಿಲ್ಲ, ಎಳಿತೇವೆ. ಅಯ್ಯೋ ಅದು ಕಷ್ಟ ಆಗ್ತಾ ಉಂಟು, ಇವತ್ತು ಉಪವಾಸ ಮಾಡೋದು, ತಿನ್ನದೇ ಇರುವುದು, ಏನೋ ಪಥ್ಯದ ಊಟ ಮಾಡೋದು, ಉಪ್ಪು ಚಪ್ಪೆ ಮಾಡಿ ತಿನ್ನುವುದು, ಎಷ್ಟು ಕಷ್ಟ ಆಗ್ಬೋದು ಅಂದರೆ ಎಷ್ಟು ಕಷ್ಟ ಆದರೂ ಅದು ಒಳ್ಳೆಯದಾಗತ್ತೆ, ನಾಳೆ ಅದಕ್ಕೆ ಹಿತ ಆಗತ್ತೆ. ಆದ್ದರಿಂದ ಅದರ ಮೇಲಿನ ಇಷ್ಟವುಳ್ಳವರೇ ಅದಕ್ಕೆ ಕಷ್ಟವನ್ನು ಕೊಡುತ್ತಾರೆ. ಅದರಿಂದ ಕಷ್ಟ ಕೊಟ್ಟ ತಕ್ಷಣ ಇಷ್ಟ ಇಲ್ಲ ಅರ್ಥ ಅಲ್ಲ, ಇಷ್ಟ ಹೆಚ್ಚಾಗಿಯೇ ಕಷ್ಟ ಕೊಡು. ಇಷ್ಟ ಇಲ್ಲ ಆಗಿಬಿಟ್ರೆ ಎಂತ ತಿಂದುಕೊಂಡು ಸಾಯಲಿ, 4 ದಿನ ಅಲ್ಲ ಹೋಗಲಿ ಎಂದು ಬಿಡುತ್ತೇವೆ, ಅದು ಪ್ರಯೋಜನ ಇಲ್ಲ ಅಂತ. ಅದನ್ನು ಏನೋ ತಿಳಿದು ಏನೋ ಮಾಡಿ ಏನೋ ಹೋಗಬೇಡ ನೀನು,
ನಿನ್ನ ಉದ್ಧಾರ ಮಾಡುವ ವಿಶೇಷವಾದ ಕಾಳಜಿ ನನಗಿದೆ. ಆದರೆ ನಿನ್ನ ಪರಮ ಆಪ್ತನಲ್ಲಿ ಯಾರೂ ಸುಳ್ಳು ಹೇಳುವುದಿಲ್ಲ, ಯಾರೂ ಮೋಸಗೊಳಿಸುವುದಿಲ್ಲ, ಯಾರೂ ದಾಟಿಸುವುದಿಲ್ಲ, ಯಾರು ಒಂದು ಹೇಳಿ ಇನ್ನೊಂದನ್ನು ಪಡೆಯುವುದಿಲ್ಲ. ನೀನು ನನಗೆ ತುಂಬ ಇಷ್ಟ ಹೇಳಿ ನಾನು ನಿನಗೆ 4 ಸಾಧನೆಗಳ ಸೋಪಾನಗಳನ್ನು ಹೇಳಿದ್ದೇನೆ. 5ನೆಯ ಘಟ್ಟ ನನ್ನಲ್ಲಿಗೆ ನಿನ್ನ ತಲುಪುವಿಕೆ ಅನ್ನುವುದು ತಿಳ್ಕೊ ಅಂತ ಫಲವನ್ನೂ ತಿಳಿಸಿ, ಮಾಡಿದ್ದಕ್ಕೆ ಏನು ಲಾಭ ಕೇಳಿದರೆ 4 ಮಾಡಿದಾಗ 5ನೆಯದು ಸಿಗ್ತದೆ. ಬೆರಳು ಮಡಿಸಿದಾಗ 4 ಆಯಿತಾದರೆ 5 ದೇವರು ಒಂದೇ ಬರ್ತಾರೆ ಎನ್ನುವ ಒಂದು ಸೊಗಸು ಕೃಷ್ಣನ ಮಾತಿನಲ್ಲಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಇದೇ ಶ್ರೀಕೃಷ್ಣಾರ್ಪಣಮಸ್ತು. ಇದೇ ಶ್ರೀಕೃಷ್ಣಾರ್ಪಣಮಸ್ತು. ಇದೇ ಶ್ರೀಕೃಷ್ಣಾರ್ಪಣಮಸ್ತು. ಇದೇ ಶ್ರೀಕೃಷ್ಣಾರ್ಪಣಮಸ್ತು. ಇದೇ ಶ್ರೀಕೃಷ್ಣಾರ್ಪಣಮಸ್ತು.